ಗುಡ್ ಮಾರ್ನಿಂಗ್ ಆಲ್. ಇವತ್ತು ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ ನ ಫ್ರೀ ವರ್ಕ್ಶಾಪ್ಸ್ ನ ಕೊಡ್ತಾ ಇದೀವಿ. ಸೊ ಇದು ತುಂಬಾ ಯೂಸ್ಫುಲ್ ಇದೆ. ಇವತ್ತು ಯಾರೆಲ್ಲ ಗೊತ್ತಿದ್ದು ಮಿಸ್ ಮಾಡ್ಕೊಂಡಿದ್ದಾರೆ ನಮ್ ಫ್ರೀ ವರ್ಕ್ಶಾಪ್ಸ್ ಇದೆ ಅಂತಂದ್ರೆ, ಸೊ ದಟ್ ಈಸ್ ಅ ಗ್ರೇಟ್ ಲಾಸ್. ಬಿಕಾಸ್ ಇವತ್ತು ನಾನು ಹೇಳ್ಕೊಡ್ತಿರೋ ಪ್ರಿನ್ಸಸ್ ಕಟ್ ಬ್ಲೌಸ್ ನಿಮ್ಗೆ ಒಂದು ಡೆಮೋ ಕ್ಲಾಸ್ ಇದ್ದಂಗೆ. ಅಂಡ್ ಪರ್ಫೆಕ್ಟ್ ಫಿನಿಶಿಂಗ್ಸ್ ಅಂಡ್ ಪರ್ಫೆಕ್ಟ್ ಕಟ್ಟಿಂಗ್ ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಡ್ರಾಫ್ಟಿಂಗ್ ಟೆಕ್ನಿಕ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ಸ್ ಅಥವಾ ನಾನು ಸ್ಟಿಚಿಂಗ್ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡುವಂತದ್ದು, ಟಿಪ್ಸ್ ಟ್ರಿಕ್ಸ್ ನ ಹೇಳ್ಕೊಡುವಂತದ್ದು, ಅದನ್ನೆಲ್ಲಾನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾನು ಇನ್ಸ್ಟಾ ಲೈವ್ ಕೂಡ ಬಂದಿದ್ದೀನಿ. ಈ ಕ್ಲಾಸ್ ನ ನಾನು ಲೈವ್ ಅಲ್ಲಿ ಕೂಡ ಇರ್ತೀನಿ, ಡ್ರಾಫ್ಟಿಂಗ್, ಕಟ್ಟಿಂಗ್ ಅಂಡ್ ಸ್ಟಿಚಿಂಗ್ ಆಗೋ ತನಕ. ಸೊ ನೀವು ಅಲ್ಲಿ ಕೂಡ ಕ್ಲಾಸಸ್ ನ ಕೇಳ್ಬೋದು. ಅಂಡ್ ಥ್ಯಾಂಕ್ ಯು ಆಲ್ ಫಾರ್ ಸಪೋರ್ಟಿಂಗ್ ಅಸ್. ನಮ್ಮ ಆನ್ಲೈನ್ ಅಂಡ್ ಆಫ್ಲೈನ್ ಎಲ್ಲಾ ಕ್ಲಾಸಸ್ಗೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂಡ್ ಯು ಆರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಸೊ ನಾನು ಅದಕ್ಕೆ ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಅಂಡ್ ಇವಾಗ ನಾವು ಆನ್ಲೈನ್ ಕ್ಲಾಸಸ್ ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಚಸ್ ನ ಕೂಡ ನಡೆಸ್ತಾ ಇದ್ದೀವಿ. ಸೊ ದಟ್ ಈಸ್ ಫ್ರಮ್ ಜೂನ್ 5th ಇಂದ ನಮ್ಮ ಫ್ಯಾಷನ್ ಡಿಸೈನಿಂಗ್ ಅಂಡ್ ಬುಟಿಕ್ ಮ್ಯಾನೇಜ್ಮೆಂಟ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಆನ್ಲೈನ್ ಅಂಡ್ ಆಫ್ಲೈನ್ ಎರಡು ಕೂಡ ಇರುತ್ತೆ. ಸೊ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಿದ್ದಲ್ಲಿ ನಮ್ಮ ಆಫೀಸ್ ನಂಬರ್ ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಡೈರೆಕ್ಟ್ ಆಗಿ ವಿಸಿಟ್ ಕೂಡ ಮಾಡಬಹುದು. ನಮ್ಮ ಟೀಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಯಾವುದೇ ಡೀಟೇಲ್ಸ್ ಬೇಕಿದ್ದಲ್ಲಿ ಕೂಡ ನೀವು ವಾಟ್ಸ್ಆಪ್ ಮಾಡಿ ಕೂಡ ಕೇಳ್ಕೋಬಹುದು. ಅಂಡ್ ನಮ್ಮಲ್ಲಿ ಥಿಯರಿಟಿಕಲ್ ಪಾರ್ಟ್ ಎಷ್ಟಿದೆಯೋ ಅದರಷ್ಟೇ ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಕೊಡ್ತೀವಿ. ಯಾಕಂದ್ರೆ ನನ್ನ ಪ್ರಕಾರ ನಾಳೆ ದಿವಸ ನೀವು ಓನ್ ಆಗಿ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ, ಸೊ ನಿಮ್ಗೆ ಎಷ್ಟು ಥಿಯರಿಟಿಕಲ್ ಆಗಿ ಗೊತ್ತಿರುತ್ತೋ ಅದಕ್ಕಿಂತ ಜಾಸ್ತಿ ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗುತ್ತೆ. ನೀವು ಇನ್ನೊಬ್ರಿಗೆ ಕೆಲಸ ಹೇಳ್ಬೇಕು ಅಂತಂದ್ರೆ ನಿಮಗ ಆ ಕೆಲಸ ಗೊತ್ತಿರ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ನಾವು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀವಿ. ಆಸ್ ಅ ಡಿಸೈನರ್ ದೇ ಶುಡ್ ನೋ ಹೌ ಟು ಕಟ್, ಹೌ ಟು ಡ್ರಾಫ್ಟ್, ಹೌ ಟು ಸ್ಟಿಚ್. ಸೊ ಮೇಜರ್ ಆಗಿ ನಮ್ಗೆ ಇರೋದೇ ಒಂದು ಗಾರ್ಮೆಂಟ್ ಮೇಲೆ ಒಂದು ಔಟ್ಪುಟ್ ನ ತರುವಂತದ್ದು, ಪ್ರೊಡಕ್ಷನ್ ಅಂತ ಅನ್ನುವಂಥದ್ದು ನಡೆಯುತ್ತೆ ಈ ಬಿಸ್ನೆಸ್ ಅಲ್ಲಿ. ಸೊ ಹಾಗಾಗಿ ಗಾರ್ಮೆಂಟ್ ಬಗ್ಗೆ ನಮ್ಗೆ ಡೀಟೇಲಿಂಗ್ ಜಾಸ್ತಿ ಗೊತ್ತಿರ್ಬೇಕು ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೋಸ್ಕರ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ, ನಮ್ಮ ಅಕಾಡೆಮಿಯಲ್ಲಿ ನಾನು ಪ್ರಾಕ್ಟಿಕಲ್ ಗೆ ತುಂಬಾ ಇಂಪಾರ್ಟೆನ್ಸ್ ನ ಕೊಡ್ತಾ ಇದ್ದೀವಿ. ಹಾಗೆ ನಮ್ ಸ್ಟೂಡೆಂಟ್ಸ್ ತುಂಬಾ ಹ್ಯಾಪಿ ಆಗಿದ್ದಾರೆ. ಟೈಮ್, ಡೆಡಿಕೇಶನ್ ಮತ್ತೆ ಹಾರ್ಡ್ ವರ್ಕಿಂಗ್ ಹಾಗೆ ಡಿಟರ್ಮಿನೇಷನ್ಸ್ ಇದ್ದಲ್ಲಿ ನೀವು ಬಿಸ್ನೆಸ್ ನ ಖಂಡಿತ ಸಕ್ಸಸ್ಫುಲ್ ಆಗಿ ನಡೆಸಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ನಾನ್ ನಿಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ನ ಎಲ್ಲಾ ಸೈಜಸ್ಗೂ ನೀವು ಸೇಮ್ ಕನ್ಸ್ಟ್ರಕ್ಷನ್ ನ ಫಾಲೋ ಮಾಡ್ಕೊಂಡು ಮಾಡ್ಬೋದು. ಸೊ ಅದನ್ನ ನಾನು ಇವತ್ತು ಆ ಟೆಕ್ನಿಕ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ರು ರೆಡಿ ಆಗಿದ್ದೀರಾ ಅಂತ ಅನ್ಕೋತೀನಿ. ಲೆಟ್ ಸ್ಟಾರ್ಟ್. ಬಿಫೋರ್ ನಾವು ಸ್ಟಾರ್ಟ್ ಮಾಡೋ ಮುಂಚೆ ಇಲಸ್ಟ್ರೇಷನ್ ನ ಸ್ಟಾರ್ಟ್ ಮಾಡೋಣ. ಸೊ ನೀವು ಇಲಸ್ಟ್ರೇಷನ್ ಇಲ್ಲಿ ನಾವು ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಿಮ್ಮ ಮೈಂಡ್ ಅಲ್ಲಿ ಒಂದು ಡಿಸೈನ್ಸ್ ಇರುತ್ತೆ, ಅದನ್ನ ಕರೆಕ್ಟ್ ಆಗಿ ಔಟ್ಪುಟ್ ತರಬೇಕು ಅಂತಂದ್ರೆ ನಮ್ಗೆ ಇಲಸ್ಟ್ರೇಟ್ ಮಾಡಿ ಅಲ್ಲಿ ಏನೇನ್ ಕಾಂಪೋನೆಂಟ್ಸ್ ಗಳನ್ನ ನಾವು ಅಟ್ಯಾಚ್ ಮಾಡ್ಬೇಕು, ಯಾವ ರೀತಿ ಇರುತ್ತೆ, ಶೋಲ್ಡರ್ ಯಾವ ರೀತಿ ಇರುತ್ತೆ, ಹಾಗೆ ನಿಮ್ಮ ಬ್ಲೌಸ್ ಅನ್ನುವಂಥದ್ದು ಯಾವ ಫೀಚರ್ಸ್ ಅಲ್ಲಿ ಇರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಿಮ್ಗೆ ಪ್ರಾಪರ್ ಮೆಷರ್ಮೆಂಟ್ಸ್ ತಗೊಳ್ಳೋದು, ಟೆಕ್ನಿಕಲಿ ನೀವು ತಗೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೇಕಿಂಗ್ ಪ್ರಾಪರ್ ಮೆಷರ್ಮೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಅ ಗುಡ್ ಫಿಟ್ಟೆಡ್ ಗಾರ್ಮೆಂಟ್. ಸೊ ಹಾಗಾಗಿ ಫಸ್ಟ್ ನಾನಿಲ್ಲಿ ನಿಮ್ಗೆ ಡ್ರಾಫ್ಟಿಂಗ್ ನ ಇಲಸ್ಟ್ರೇಷನ್ ನ ತೋರಿಸ್ತೀನಿ. ಸೊ ನಾವು ತಗೊಂಡಿರುವಂತದ್ದು ಫಸ್ಟ್ ಒಂದು ಲೈನ್ ನ ಹಾಕೋಬೇಕು ಮೇಲ್ಗಡೆಗೆ. ನಾನು ಲೈನಿಂಗ್ ನ ತಗೊಂಡಿದ್ದೀನಿ ಬಿಕಾಸ್ ನಿಮ್ಗೆ ತೋರ್ಸೋದಕ್ಕೆ ಈಸಿ ಆಗಿರತ್ತೆ ಅಂತ ನಾನು ತಗೊಂಡಿದ್ದೀನಿ ಹೀಗೆ. ಸೊ ಇಲ್ಲಿ ಏನ್ ಮಾಡ್ತೀರಾ ನೀವು, ಫಸ್ಟ್ ಈ ರೀತಿ ಒಂದು ಲೈನ್ ನ ಹಾಕೋತೀರಾ ಟಾಪ್ ಅಲ್ಲಿ. ನೀವು ಇದನ್ನ ಪೇಪರ್ ಅಲ್ಲಿ ಕೂಡ ಮಾಡ್ಕೋಬಹುದು. ಬ್ರೌನ್ ಪೇಪರ್ ಅಥವಾ ಪ್ಲೈನ್ ಶೀಟ್ಸ್ ನ ತಗೊಂಡು ಅದರಲ್ಲಿ ಕೂಡ ನೀವು ಡ್ರಾಫ್ಟಿಂಗ್ ನ ಮಾಡಬಹುದು. ಪ್ರಿನ್ಸಸ್ ಲೈನ್ ಇದ್ರೆ ಯಾವಾಗ್ಲೂ ಅಷ್ಟೇ ನೀವು ಫಸ್ಟ್ ಒಂದು
ಪ್ಯಾಟರ್ನ್ ರೆಡಿ ಮಾಡ್ಕೋಬೇಕಾಗುತ್ತೆ. ಅದನ್ನ ನೀವು ಲೈನಿಂಗ್ ಪೀಸ್ ಅಲ್ಲಾದ್ರೂ ರೆಡಿ ಮಾಡ್ಕೋಬಹುದು ಅಥವಾ ಪೇಪರ್ ಪ್ಯಾಟರ್ನ್ ಅಲ್ಲಾದ್ರೂ ರೆಡಿ ಮಾಡ್ಕೋಬಹುದು. ನಾನು ಇದನ್ನ ಫ್ಯೂಚರ್ ಸೇವ್ ಮಾಡಿ ಇಟ್ಕೋತೀನಿ. ಆ ಪರ್ಪಸ್ಗೋಸ್ಕರ ನಾನು ಯಾವಾಗ್ಲೂ ಲೈನಿಂಗ್ ಅಲ್ಲೇ ಕಟ್ ಮಾಡ್ತೀನಿ. ಹಾಗೆ ನಿಮಗೆ ತೋರ್ಸೋದಕ್ಕೂ ನನಗೆ ಇದು ಈಸಿ ಆಗಿರುತ್ತೆ. ಸೊ ಆ ಪರ್ಪಸ್ಗೋಸ್ಕರ ನಾನು ಲೈನಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ. ನೀವು ಪೇಪರ್ ಅಲ್ಲಿ ಕೂಡ ಮಾಡ್ಬೋದು. ಫಸ್ಟ್ ಮೇಲ್ಗಡೆಗೊಂದು ಸ್ಟ್ರೈಟ್ ಲೈನ್ ನ ಹಾಕೊಳ್ಳಿ. ಸೊ ದಟ್ ಇಲ್ಲಿಂದ ನಾನು ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡ್ತೀನಿ. ಇದನ್ನ ನಾನು ಶೋಲ್ಡರ್ ಅಂತ ಕನ್ಸಿಡರ್ ಮಾಡ್ತೀನಿ. ಶೋಲ್ಡರ್ ಇಂದ ಫಸ್ಟ್ ನಾವು ಫುಲ್ ಲೆಂತ್ ಪ್ಲಸ್ 1 ಇಂಚ್, ನಾನು ಇಲ್ಲಿಂದ ಫ್ರಂಟ್ ಫುಲ್ ಲೆಂತ್ ತಗೋತೀನಿ. ಫ್ರಂಟ್ ಫುಲ್ ಲೆಂತ್ ಪ್ಲಸ್ 1 ಇಂಚ್ ಮಾರ್ಕಿಂಗ್ ಮಾಡ್ಕೋಬೇಕು. ಫ್ರಂಟ್ ಫುಲ್ ಲೆಂತ್ ಬಂದು 15 ಇರುತ್ತೆ. 15 ಅಲ್ಲಿ 1 ಇಂಚ್ ಆಡ್ ಆನ್ ಮಾಡಿ ನಾನು 16 ಇಂಚಸ್ಗೆ ಇಲ್ಲಿ ಒಂದು ಲೈನ್ ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಹೀಗೆ ಈ ರೀತಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಫುಲ್ ಲೆಂತ್ ಪ್ಲಸ್ 1 ಇಂಚ್. ಅದಾದ್ಮೇಲೆ ಶೋಲ್ಡರ್ ಮೆಷರ್ಮೆಂಟ್ಸ್ ಮಾರ್ಕಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಡೀಪರ್ ವಿ ನೆಕ್ ಅನ್ನ ಮಾಡ್ಕೊಳ್ಳೋದ್ರಿಂದ, ಸೊ 11 ಇಂಚಸ್ ನಾನು ನೆಕ್ ಡೆಪ್ತ್ ನ ತಗೊಂಡಿರೋದ್ರಿಂದ ನಾನೇನ್ ಮಾಡ್ತೀನಿ, ಶೋಲ್ಡರ್ ಅಲ್ಲಿ ನಾನು 1 ಇಂಚ್ ಮೈನಸ್ ಮಾಡ್ಕೋತೀನಿ. ಸೊ ಶೋಲ್ಡರ್ ಬಂದು 14.5 ಇದೆ. ಸೊ 14.5 ಅಲ್ಲಿ ನಾನು 1 ಇಂಚ್ ಮೈನಸ್ ಮಾಡ್ತೀನಿ. ದಟ್ ಈಸ್ 13.5. ಅದನ್ನ ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಡಿವೈಡೆಡ್ ಬೈ 2 ಮಾಡಿದಾಗ 6.75 ಬರುತ್ತೆ. ಸೊ 6.75 ನ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತೀನಿ. ಡಿಪೆಂಡ್ಸ್ ಆನ್ ಯುವರ್ ಶೋಲ್ಡರ್. ನೀವು ಅದರಲ್ಲಿ -1 ಇಂಚ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಇಲ್ಲಿ ಶೋಲ್ಡರ್ ಮೆಷರ್ಮೆಂಟ್ಸ್ ನ ಇಡಬೇಕು. ಅದಾದ್ಮೇಲೆ ನೆಕ್ಸ್ಟ್ 1/4 ಇಂಚು 0.75 ಇಂಚಸ್ ಡೌನಿಗೆ ಮಾರ್ಕ್ ಮಾಡ್ಕೋಬೇಕು. ಹೀಗೆ 1/4 ಇಂಚು ನಾನಿಲ್ಲಿ ಡೌನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಅದಾದ್ಮೇಲೆ ನೆಕ್ಸ್ಟ್ ನನಗೆ ಶೋಲ್ಡರ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋತೀನಿ. ಈ ಶೋಲ್ಡರ್ ಪಾಯಿಂಟ್ ನ ನಾನು ಇಲ್ಲಿ ಏನ್ ಲೈನ್ ಹಾಕೊಂಡಿದ್ದೀನಿ, ಶೋಲ್ಡರ್ ಲೈನ್, ಅಲ್ಲಿಗೆ ಶೋಲ್ಡರ್ ಟಿಪ್ ಪ್ಲಸ್ 1 ಇಂಚ್ ಮಾರ್ಕಿಂಗ್ ಮಾಡ್ತೀನಿ. ಶೋಲ್ಡರ್ ಟಿಪ್ ಬಂದು 3 ಇಂಚಸ್ ತಗೋತಾ ಇದ್ದೀನಿ ನಾನು. ಸೊ 3 ಇಂಚಸ್ ತಗೊಳ್ಳೋದ್ರಿಂದ ಪ್ಲಸ್ 1 ಇಂಚ್ ಆಡ್ ಆನ್ ಮಾಡಿ ಇಲ್ಲಿಂದ ನಾನು ಹೀಗೆ 4 ಇಂಚಸ್ ನನಗೆ ಈ ಲೈನ್ ಅಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೋತೀನಿ. ಹಾಗೆ ಈ ಪಾಯಿಂಟ್ ಟು ಪಾಯಿಂಟ್ ನ ನಾನು ಜಾಯಿನ್ ಮಾಡ್ಕೋತೀನಿ. ಸೊ ಇವಾಗ ನನಗೆ ಶೋಲ್ಡರ್ ಮತ್ತೆ ಶೋಲ್ಡರ್ ಟಿಪ್ ಮಾರ್ಕಿಂಗ್ ಸಿಕ್ಕಿದೆ. ನೆಕ್ಸ್ಟ್ ನಾನು ಚೆಸ್ಟ್ ಲೈನ್ ಮಾರ್ಕಿಂಗ್ ಮಾಡ್ಕೋಬೇಕು. ಚೆಸ್ಟ್ ಲೈನ್ ಮಾರ್ಕಿಂಗ್ ನ ನಾನು ಇಲ್ಲಿಂದ ಮಾರ್ಕಿಂಗ್ ಮಾಡ್ಕೋತೀನಿ. ಇದಕ್ಕೆ ನಮ್ಗೆ ಇರುವಂತ ಫಾರ್ಮುಲಾಸ್, ಚೆಸ್ಟ್ ರೌಂಡ್ ನಂದು 36 ಇದೆ. ಡಿವೈಡೆಡ್ ಬೈ 6 ಮಾಡಬೇಕು. ಅದರಲ್ಲಿ ಏನ್ ಆನ್ಸರ್ ಬರುತ್ತೆ ಅದಕ್ಕೆ ಪ್ಲಸ್ 0.5 ಇಂಚ್ ನ ಆಡ್ ಆನ್ ಮಾಡ್ತೀನಿ. ಸೊ ದಟ್ 6.5 ಆಗುತ್ತೆ. ಸೊ 6.5 ಗೆ ನಾನಿಲ್ಲಿ ಚೆಸ್ಟ್ ಲೈನ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡು ಈ ಲೈನ್ ನ ನಾನು ಡ್ರಾ ಮಾಡ್ಕೋತೀನಿ ಹೀಗೆ. ಸೊ ಇದು ಕೂಡ ಫಾರ್ಮುಲಾ ನಾನು ಇವಾಗ ಏನ್ ಹೇಳಿದೀನಿ, 1/6 ಆಫ್ ಚೆಸ್ಟ್ ರೌಂಡ್ ಪ್ಲಸ್ 1/2 ಇಂಚಸ್. ಇದು ಡಿಪೆಂಡ್ಸ್ ಆನ್ ದ ನೆಕ್ ಡಿಪ್, depends on the shoulder point and depends on the blouse pattern, depends on the chest size ನಿಮ್ಗೆ ಚೇಂಜ್ ಆಗುತ್ತೆ. ಸೊ ಎಲ್ಲದರಲ್ಲೂ ಕೂಡ ಸೇಮ್ ಇಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನೆಲ್ಲ ನೀವು ಕಲ್ತ್ಕೋಬೇಕು ಅಂತಂದ್ರೆ ನಮ್ಮ ಕ್ಲಾಸಸ್ ನ ನೀವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಒಂದು ಬ್ಲೌಸ್ ಅಲ್ಲಿ ನಿಮ್ಗೆ ಎಲ್ಲವನ್ನೂ ಆಗೋದಿಲ್ಲ. ಬಟ್ 33 to 38 ಸೈಜ್ ವರೆಗೆ ನಿಮ್ಮ ಸೈಜ್ ಆಗಿದ್ರೆ, ನಾನೀಗ ಹೇಳುವಂತ ಮೆಷರ್ಮೆಂಟ್ಸ್ ನ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಅದನ್ನ ಬಿಟ್ಟು ನೀವು ಬೇರೆ ಸೈಜ್ಗೆ ಮಾಡ್ಬೇಕು ಅಂತಂದ್ರೆ ನಮ್ಮ ಕ್ಲಾಸಸ್ ನ ಖಂಡಿತವಾಗ್ಲೂ ಜಾಯಿನ್ ಮಾಡ್ಕೊಳ್ಳಿ, ಯೂಸ್ಫುಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಚೆಸ್ಟ್ ಲೈನ್ ನ ನಾನಿಲ್ಲಿ ಡ್ರಾ ಮಾಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಚೆಸ್ಟ್ ರೌಂಡ್ ಅನ್ನ ಮಾರ್ಕಿಂಗ್ ಮಾಡ್ಕೋಬೇಕು ಈ ಲೈನ್ ಅಲ್ಲಿ. ಸೊ ಚೆಸ್ಟ್ ರೌಂಡ್ ಬಂದು 36 ಇದೆ. ಪ್ಲಸ್ 1.5 ನಾನು ಆಡ್ ಆನ್ ಮಾಡ್ತೀನಿ ಫಾರ್ ಲೂಸಿಂಗ್ ಗೆ. ಸೊ ಫಾರ್ ಲೂಸ್ನಿಂಗ್ ಗೆ ನಾನು 1.5 ನ ಆಡ್ ಆನ್ ಮಾಡ್ತೀನಿ. ಇದು ಕೂಡ ಡಿಪೆಂಡ್ಸ್ ಆನ್ ದ ನೆಕ್ ಡೆಪ್ತ್. ಅಂದ್ರೆ ನಾವು ಡೀಪ್ ಇಟ್ಟಾಗ ಎಷ್ಟು ಆಡ್ ಆನ್ ಮಾಡ್ಬೇಕು ಲೂಸಿಂಗು, ಅಥವಾ ಮೈನಸ್ ಎಷ್ಟು ಮಾಡ್ಬೇಕು, ಅಥವಾ ಡಿಪೆಂಡ್ಸ್ ಆನ್ ದ ಚೆಸ್ಟ್ ರೌಂಡ್ ನಾವು ಏನೇನ್ ಆಡ್ ಆನ್ ಮಾಡ್ಬೇಕು ಅನ್ನೋದು ಕೂಡ ಫಾರ್ಮುಲಾಸ್ ಇರುತ್ತೆ. ಈ ಫಾರ್ಮುಲಾಸ್ ನೆಲ್ಲ ನೀವು ಕಲಿಬೇಕು ಅಂತಂದ್ರೆ ಅಗೇನ್ ನಮ್ಮ ಕ್ಲಾಸಸ್ ನ ನೀವು ಜಾಯಿನ್ ಮಾಡ್ಕೋಬೇಕು. ಸೊ ಇದು ಬಂದು 37.5 ಆಯ್ತು. ಚೆಸ್ಟ್ ರೌಂಡ್ ಪ್ಲಸ್ 1.5 37.5 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಬೇಕು, 9.375. ಸೊ 9.375 ಗೆ ನಾನಿಲ್ಲಿ ಮಾರ್ಕಿಂಗ್ ನ ಮಾಡ್ಕೋತೀನಿ. ಓಕೆ, ಇಲ್ಲಿ 9.375 ಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಅದಾದ್ಮೇಲೆ 1.5 ಇಂಚಸ್ ಔಟರ್ ಸೈಡ್ಸ್ ಮಾರ್ಕಿಂಗ್ ಮಾಡಬೇಕು. ಸೊ ದಟ್ ಈಸ್ ಫಾರ್ ಫರ್ದರ್ ಆಲ್ಟ್ರೇಷನ್ಸ್. ನಮಗೆ ಫ್ಯೂಚರ್ ಅಲ್ಲಿ ಟೈಟ್ ಲೂಸ್ನೆಸ್ ಮಾಡ್ಕೋಬೇಕು ಅಂದ್ರೆ ನಾವು ಅದಕ್ಕೋಸ್ಕರ ಇಡುವಂತದ್ದು. ಇದು ಕೂಡ ಸ್ಟ್ಯಾಂಡರ್ಡ್ ಇಲ್ಲ, ನೀವು 1 ಇಂಚ್ ಇಡ್ಬೋದು, 1.5 ಇಡ್ಬೋದು, 2 ಇಂಚ್ ತನಕನೂ ಇಡ್ಬೋದು. ಸೊ ಇವಾಗ ಬಾಟಮ್ ಅಲ್ಲಿ ವೇಸ್ಟ್ ರೌಂಡ್ ಮೆಷರ್ಮೆಂಟ್ಸ್,
ಸೊ ವೇಸ್ಟ್ ರೌಂಡ್ ಮೆಷರ್ಮೆಂಟ್ಸ್ ಬಂದು 30 ಇದೆ. 30 ಡಿವೈಡೆಡ್ ಬೈ 4 ಮಾಡಬೇಕು, 7.5 ಬರುತ್ತೆ. ಪ್ಲಸ್ 1 ಇಂಚ್ ನಾನು ಡಾರ್ಟಿಗೆ ಆಡ್ ಆನ್ ಮಾಡ್ಕೊಂತೀನಿ. ಸೊ 8.5. ಸೊ 8.5ಗೆ ಇಲ್ಲಿ ಮಾರ್ಕಿಂಗ್ ಮಾಡಿ 1.5 ಇಂಚಸ್ ಸೀಮ್ ಅಲವೆನ್ಸ್, ಮೇಲ್ಗಡೆ ಎಷ್ಟು ಸೀಮ್ ಅಲವೆನ್ಸ್ ಇಟ್ಟಿದೀವಿ ಅಷ್ಟೇನೆ ನಾನು ಕೆಳಗಡೆ ವೇಸ್ಟ್ ಪಾರ್ಟ್ ಅಲ್ಲಿ ಕೂಡ ಸೀಮ್ ಅಲವೆನ್ಸ್ ನ ಇಡ್ತೀನಿ. ನೆಕ್ಸ್ಟ್ ಈ ರೀತಿ ನಾನು ಇದನ್ನ ಜಾಯಿನ್ ಮಾಡ್ಕೋತೀನಿ ಹೀಗೆ. ಓಕೆ, ಈ ರೀತಿ ಜಾಯಿನ್ ಮಾಡ್ಕೊಂಡು ಪಾಯಿಂಟ್ ಟು ಪಾಯಿಂಟ್ ನ ಇವಾಗ ಇಷ್ಟು ಲೈನ್ ನಾನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಶೋಲ್ಡರ್ ಪಾಯಿಂಟ್ ನ ಲೆಸ್ ಮಾಡ್ಬೇಕಾಗತ್ತೆ ಇಲ್ಲಿ 1/2 ಇಂಚು. ಯಾಕೆ ಅಂತಂದ್ರೆ ನಾವು ನೆಕ್ ಡೀಪ್ ಇಟ್ಟಾಗ ಶೋಲ್ಡರ್ ನಮ್ಗೆ ಇಲ್ಲಿ ನೆಕ್ ಅನ್ನುವಂಥದ್ದು ಲೂಸ್ ಬರುವಂತದ್ದು, ಬ್ಯಾಕ್ ಅಲ್ಲಿ ಓಪನ್ ಆಗುವಂತದ್ದು, ಇಂಥ ಪ್ರಾಬ್ಲಮ್ಸ್ ನ ನಾವು ಫಾಲೋ ಮಾಡ್ತೀವಿ. ಹಾಗೆ ಕ್ರೀಸ್ ಬರುವಂತದ್ದು ಶೋಲ್ಡರ್ ಅಲ್ಲಿ, ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕಂತ ಇಲ್ಲಿ ನಾನು 1/2 ಇಂಚ್ ನ ಡೌನ್ ಮಾಡ್ಕೋತೀನಿ. 1/2 ಇಂಚ್ ಡೌನ್ ಮಾಡಿ ಇಲ್ಲಿ ನಾನು ಶೋಲ್ಡರ್ ಟಿಪ್ ನ ಇಡ್ತೀನಿ. ಇವಾಗ 3 ಇಂಚಸ್ ನನ್ನ ರೆಡಿ ಶೋಲ್ಡರ್ ಆದ್ರೆ ನಾನು ಅದಕ್ಕೆ 1 ಇಂಚ್ ನ ಆಡ್ ಆನ್ ಮಾಡಿ 4 ಇಂಚಸ್ ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈ ಲೈನ್ ನ ನಾನು ಹೀಗೆ ತಗೋತೀನಿ. ಸೊ ಇದು ನನ್ಗೆ ಇವಾಗ ಬೇಕಾಗಿರುವಂತ ರೆಡಿ ಬ್ಲೌಸ್ ಲೆಂತ್. ಬಿಕಾಸ್ ನನ್ಗೆ ಲೆಂತ್ ಎಲ್ಲ ಉದ್ದ ಆಗಿರತ್ತೆ, ಇಲ್ಲಿ ಕ್ರೀಸ್ ಬರಬಾರ್ದು, ಇದು ಓಪನ್ ಆಗ್ಬಾರ್ದು ನೆಕ್ ಎಲ್ಲ ಅಂತಂದ್ರೆ ಈ ರೀತಿ ಮಾಡ್ಕೋಬೇಕು. ಅದಾದ್ಮೇಲೆ ನಾನು ಇಲ್ಲಿಂದ ಮಿಡ್ ಪಾಯಿಂಟ್ ನ ಮಾರ್ಕಿಂಗ್ ಮಾಡ್ಕೋಬೇಕು. ಮೇಲ್ಗಡೆ ಸ್ಲೋಪ್ ಏನ್ ಮಾಡ್ಕೊಂಡಿದೀವಿ ಅಲ್ಲಿಂದ ಮಿಡ್ ಪಾಯಿಂಟ್ ನ ಮಾರ್ಕಿಂಗ್ ಮಾಡ್ಕೋಬೇಕು. ಅಲ್ಲಿಂದ ನಾನೇನ್ ಮಾಡ್ತೀನಿ ಇವಾಗ ಬ್ಯಾಕ್ ಲೆಂತ್, ಬ್ಯಾಕ್ ಬ್ಲೌಸ್ ಲೆಂತ್ ಏನಿದೆ ಅದಕ್ಕೆ ಪ್ಲಸ್ 1 ಇಂಚ್ ಆಡ್ ಆನ್ ಮಾಡಿ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೋತೀನಿ. ಇವಾಗ ಈ ಲೈನ್ ಅಲ್ಲ ನನ್ಗೆ ಬೇಕಾಗಿರೋದು. ಸೊ ಇದು ಬಂದು ಡಮ್ಮಿ ಲೈನ್. ಸೊ ನಾನು ಇವಾಗ ಈ ಲೈನ್ಗೆ ಮಾರ್ಕಿಂಗ್ ಹಾಕೋಬೇಕು. 14 ಇದೆ, ಪ್ಲಸ್ 1 ಇಂಚ್, ಇದನ್ನ ಈ ರೀತಿ ನಾನು ಡ್ರಾ ಮಾಡ್ಕೋತೀನಿ. ಸೊ ಇವಾಗ ಎಕ್ಸಾಕ್ಟ್ ಆಗಿ ನಂಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು ಇಲ್ಲಿದೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಂದನೇ ನಾನು ನೆಕ್ ಡೆಪ್ತ್ ನ ತಗೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ನೆಕ್ ಡೆಪ್ತ್ 11 ಇಂಚಸ್ ಇದೆ. ವಿ ನೆಕ್ 11 ಇಂಚಸ್ ಇದ್ದಾಗ ನಾನು ಅದರಲ್ಲಿ ವಿ ನೆಕ್ ಇರೋದ್ರಿಂದ 1/2 ಇಂಚಸ್ ಲೆಸ್ ಮಾಡ್ಕೋತೀನಿ. 10.5ಗೆ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತೀನಿ. ಸೊ ಅದಾದ್ಮೇಲೆ ಈ ಶೋಲ್ಡರ್ ಟಿಪ್ ನೆಕ್ ವಿಡ್ತ್ ಅಲ್ಲಿ ಏನ್ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಅದನ್ನ ಜಾಯಿನ್ ಮಾಡ್ತೀನಿ ಹೀಗೆ ವಿ ಶೇಪ್ ಅಲ್ಲಿ. ಯಾಕೆ ಈ ರೀತಿ ನಾನು 1/2 ಇಂಚ್ ಲೆಸ್ ಮಾಡಿದೀನಿ ಅಂದ್ರೆ ನೀವು ಸ್ಟಿಚಿಂಗ್ ಮಾಡುವಾಗ 1/2 ಇಂಚ್ ಒಳಗಡೆಯಿಂದ ಮಾರ್ಕಿಂಗ್ ಈ ತರ ಸ್ಟಿಚಿಂಗ್ ಆಗುತ್ತೆ. ಸೊ ನೀವು 1/2 ಇಂಚ್ ಸ್ಟಿಚಿಂಗ್ ಆದ್ರೆ ನಾನು ಈ ರೀತಿ ಮಾರ್ಕಿಂಗ್ ಹಾಕಿ ತೋರಿಸ್ತೇನೆ. ಸೊ ಇದನ್ನ ಇವಾಗ ನೀವು ನೋಡಿದ್ರೆ ಇಲ್ಲಿಂದ ಇದು ಎಕ್ಸಾಕ್ಟ್ ಆಗಿ 11 ಇಂಚಸ್ಗೆ ನಿಮ್ಗೆ ಇಲ್ಲಿ 11.5 ಇಂಚಸ್ಗೆ ಬಂದಿರುತ್ತೆ. ಬಟ್ ಇಲ್ಲಿ 1/2 ಇಂಚಸ್ ಶೋಲ್ಡರ್ ನಿಮ್ಗೆ ಸಿಕ್ಕಿರೋದ್ರಿಂದ ಸ್ಟಿಚ್ ಮಾಡೋದ್ರಿಂದ ಇಲ್ಲಿ ಪ್ರಾಪರ್ ಆಗಿ ನಮ್ಗೆ ನೆಕ್ ಡೆಪ್ತ್ ಅನ್ನುವಂಥದ್ದು ಸಿಗುತ್ತೆ. ನೋಡಿ ಇಲ್ಲಿ ತನಕ ಬರುತ್ತೆ ನೆಕ್ ಡೆಪ್ತ್, ಉದ್ದ ಆಗುತ್ತೆ ನಮ್ಗೆ. ಇಫ್ ಇನ್ ಕೇಸ್ ನಾನು 11 ಇಂಚಸ್ ತಗೊಂಡಿದ್ರೆ ಇನ್ನೂ ಉದ್ದ ಆಗ್ತಾ ಇತ್ತು. ಸೊ ದಿಸ್ ಇಸ್ ದ ರೀಸನ್ ನಾನೇನ್ ತಗೊಂಡಿದ್ದೀನಿ ಮೆಷರ್ಮೆಂಟ್ಸ್ ನ ಅದರಲ್ಲಿ 1/2 ಇಂಚ್ ಲೆಸ್ ತಗೋಬೇಕು. ದಿಸ್ ಇಸ್ ಓನ್ಲಿ ಫಾರ್ ವಿ ನೆಕ್ ಇಟ್ಟಾಗ ನಮ್ಗೆ ವಿ ನೆಕ್ ಇಟ್ಟಾಗ ನಾವು ಅದರಲ್ಲಿ ನೆಕ್ ಲೆಂತ್ ಅಲ್ಲಿ ನಾವು 1/2 ಇಂಚ್ ನ ಲೆಸ್ ಮಾಡಿ ಇಡ್ಬೇಕು. 1/2 ಇಂಚ್ ಟು 0.75 ಇಂಚ್ ವರೆಗೆ ನೀವು ತಗೋಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಆಮ್ರೌಂಡ್ ಮೆಷರ್ಮೆಂಟ್ಸ್ ನ ಮಾಡಬೇಕು. ಸೊ ಆಮ್ರೌಂಡ್ ಮೆಷರ್ಮೆಂಟ್ ಗೆ ಇಲ್ಲಿ ನಾವು ಶೋಲ್ಡರ್ ಸ್ಲೋಪ್ 0.75 ಇಂಚಸ್ ಡೌನ್ ತಗೊಂಡಿದೀವಲ್ಲ, ಅಲ್ಲಿಂದ ಚೆಸ್ಟ್ ಲೈನ್ ಇದು ಮಿಡ್ ಪಾಯಿಂಟ್ ನ ಮಾರ್ಕಿಂಗ್ ಮಾಡ್ಕೋಬೇಕು ಹೀಗೆ. ಸೊ ಮಿಡ್ ಪಾಯಿಂಟ್ ಮಾರ್ಕಿಂಗ್ ಮಾಡ್ಕೊಂಡ್ ಆದ್ಮೇಲೆ ಈ ಚೆಸ್ಟ್ ಲೈನ್ ಇಂದ ಔಟರ್ ಸೈಡ್ ಗೆ 0.75 ಇಂಚಸ್ ನಾವು ಔಟರ್ ಮಾರ್ಕಿಂಗ್ ಮಾಡಬೇಕು. ನಿಮ್ಮ ಚೆಸ್ಟ್ ಸೈಜು 44 ಪ್ಲಸ್ ಆದ್ರೆ ನೀವು ಇಲ್ಲಿ 1 ಇಂಚ್ ನ ತಗೊಳ್ಳಿ. ಅದಾದ್ಮೇಲೆ ವಿತ್ ದ ಯೂಸ್ ಆಫ್ ಫ್ರೆಂಚ್ ಕರ್ವ್ ನಾವಿಲ್ಲಿ ಶೇಪ್ ನ ಕೊಡೋಣ ಹೀಗೆ, ಈ ರೀತಿ ಶೇಪ್ ನ ಹಾಕೊಳ್ಳೋಣ. ಸೊ ದಿಸ್ ಇಸ್ ಆರ್ಮ್ ರೌಂಡ್ ಶೇಪ್ಸ್ ನ ಹಾಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಪ್ರಾಪರ್ ಫಿಟ್ಟಿಂಗ್ ಗೆ ವಿದೌಟ್ ಕ್ರೀಸ್ ಬೇಕಂದ್ರೆ 1/2 ಇಂಚಸ್ ಡೌನ್ ಮಾಡಿ ಈ ಶೇಪ್ಸ್ ನ ನಾನು ರೀಶೇಪ್ ಮಾಡ್ತೀನಿ. ಸ್ವಲ್ಪ ಹೀಗೆ ರೀಶೇಪ್ ಮಾಡಬೇಕು, ಯಾಕಂದ್ರೆ ಇದೆಲ್ಲ ನಮ್ದು ಇವಾಗ ಕಟ್ಟಿಂಗ್ ಲೈನ್ಸ್ ಬಂದು ಇದಾಗಿರುತ್ತೆ. ಸೊ ಇಲ್ಲಿಂದ ಹೀಗ್ ಬಂದು ಇದು ನಮ್ಮ ಶೋಲ್ಡರ್ ಟಿಪ್ಪು. ಬಿಕಾಸ್ ನಾವಿಲ್ಲಿ ಮಾಡ್ಕೊಂಡಿರೋ ಲೆಸ್ ಏನಿದೆ ಇದೆಲ್ಲವುದು ಕೂಡ ನಮ್ಮ ಶೋಲ್ಡರ್ ಬಿದ್ದೋಗ್ಬಾರ್ದು, ಜಾರ್ಬಾರ್ದು, ಆಮೇಲೆ ರಿಂಕಲ್ಸ್ ಆಗ್ಬಾರ್ದು, ನೆಕ್ ಅಲ್ಲಿ ನಮ್ಗೆ ಲೂಸ್ನೆಸ್ ಬರಬಾರ್ದು ಅನ್ನೋದಕ್ಕೆ ನಾವು ಇದಿಷ್ಟನ್ನು ಕೂಡ ಮೈನಸ್ ಮಾಡ್ಕೊಂಡಿದೀವಿ. ಸೊ ಇದು ಮೈನಸ್ ಮಾಡೋದ್ರಿಂದ ನಮ್ಗೆ ಪ್ರಾಪರ್ ಆಗಿ ಬ್ಯಾಕ್ ಅಲ್ಲಿ ಡೀಪ್ ವಿ ತಗೊಂಡಾಗ ಅಥವಾ ರೌಂಡ್ ತಗೊಂಡಾಗೆಲ್ಲ ನಮ್ಗೆ ನೀಟ್ ಆಗಿ ನೆಕ್ ಕೂರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೊಂಡಿದೀವಿ. ಸೊ ಇವಾಗ ಫ್ರಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ನ ನಾನು ಓಪನಿಂಗ್ ಅಲ್ಲಿ ಮಾಡ್ಕೋತೀನಿ. ಇಲ್ಲಿ 1/2 ಇಂಚ್ ನಾವು ಎಕ್ಸ್ಟ್ರಾ ಇಟ್ಕೋಬೇಕು. ಸೊ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋದು ನಮ್ಗೆ ಹುಕ್ ಅಂಡ್ ಐ ಪಟ್ಟಿಗೆ. ಅದನ್ನ ನಾನು
ಮೇನ್ ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳುವಾಗ ದಿಸ್ ಇಸ್ ಅ ಪ್ಯಾಟರ್ನ್ ಪೀಸ್. ನಾನು ಮೇನ್ ಲೈನಿಂಗ್ ಇನ್ನು ಬಟ್ಟೆದು ಮೇನ್ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಓಪನಿಂಗ್ ಇರೋದ್ರಿಂದ ನಾನು ಈ ಪ್ಲೇಸ್ ಅಲ್ಲಿ 1/2 ಇಂಚ್ ನ ಬಿಡ್ತೀನಿ. ಹಾಗೆ ಇಲ್ಲಿ ನಮ್ಗೆ ಸೈಡ್ ಸೀಮ್ಸ್ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಸೈಡ್ ಸೀಮ್ಸ್ ಮ್ಯಾಚ್ ಆಗ್ಬೇಕು. ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಸೀಮ್ಸ್ ಮ್ಯಾಚ್ ಮಾಡ್ಕೊಂಡು ಆಮೇಲೆ ನಾವು ಬ್ಯಾಕ್ ಪಾರ್ಟ್ ನ ಕಟಿಂಗ್ ಮಾಡೋಣ. ಅದಕ್ಕೂ ಮುಂಚೆ ನಾವು ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ನಾನು ಮಾರ್ಕಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಆಲ್ರೆಡಿ ನಾನು ಡ್ರಾಫ್ಟಿಂಗ್ ಮಾಡಿದ್ದೀನಿ, ಟೈಮ್ ಡ್ಯೂರೇಷನ್ ವೆರಿ ಲೆಸ್ ಇರೋದ್ರಿಂದ. ಸೊ ಇವಾಗ ಫಸ್ಟ್ ಮೇಲ್ಗಡೆ ಅಗೇನ್ ನಾನು ಹೇಳ್ದಂಗೆ ಶೋಲ್ಡರ್ ಮಾರ್ಕಿಂಗ್ ನ ಫಸ್ಟ್ ಹಾಕೊಳ್ಳೋಣ. ಫಸ್ಟ್ ಶೋಲ್ಡರ್ ಲೈನ್ ನ ಈ ರೀತಿ ಮಾರ್ಕಿಂಗ್ ಮಾಡ್ಕೋತೀನಿ. ಸೊ ಫ್ರಂಟ್ ಪಾರ್ಟ್ ಅಲ್ಲಿ ಹಾಫ್ ಆಫ್ ದ ಬ್ಯಾಕ್ ಶೋಲ್ಡರ್ ಅದನ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಯಾವುದೇ ಶೋಲ್ಡರ್ ಅಲ್ಲಿ ಮೈನಸ್ ಮಾಡ್ತಿಲ್ಲ, ಬಿಕಾಸ್ ನಾನು ತಗೊಳ್ತಿರೋದು ಕ್ಲೋಸ್ ನೆಕ್. ಓಕೆ ಓಕೆ ಕ್ಲೋಸ್ ನೆಕ್ ನಾನು ತಗೊಂಡಿರೋದ್ರಿಂದ ಹಾಫ್ ಆಫ್ ದ ಬ್ಯಾಕ್ ಶೋಲ್ಡರ್ ತಗೊಂತೀನಿ. ಬ್ಯಾಕ್ ಶೋಲ್ಡರ್ ಮೆಷರ್ಮೆಂಟ್ ಬಂದು 14.5 ಇದೆ. ಅದನ್ನ ಡಿವೈಡೆಡ್ ಬೈ 2 ಮಾಡಿದಾಗ 7.25 ಬರುತ್ತೆ. ಅದನ್ನ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇದು ವೆರಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾನು ಶೋಲ್ಡರ್ ಸ್ಲೋಪ್ 1 ಇಂಚ್ ಡೌನ್ ಬಂದಿದ್ದೀನಿ. ಸೊ 1 ಇಂಚ್ ಶೋಲ್ಡರ್ ಡೌನ್ ಬರೋದು ಎಲ್ಲಾ ಸೈಜಿಗೂ ಕೂಡ ಫಿಕ್ಸ್ ಆಗಿರುತ್ತೆ. ಅದಾದ್ಮೇಲೆ ಇಲ್ಲಿಂದ ನಾನು ಶೋಲ್ಡರ್ ಟಿಪ್ ಪ್ಲಸ್ 1 ಇಂಚ್, ಶೋಲ್ಡರ್ ಟಿಪ್ 3 ಇಂಚ್ ಇದೆ, ಪ್ಲಸ್ 1 ಇಂಚ್ ಆಡ್ ಆನ್ ಮಾಡಿ 4 ಇಂಚ್ಗೆ ಹೀಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಹೀಗೆ ಶೋಲ್ಡರ್ ಟಿಪ್ ನ ಜಾಯಿನ್ ಮಾಡ್ತೀನಿ. ಇಲ್ಲಿ ಶೋಲ್ಡರ್ ಟಿಪ್ ರೆಡಿ ನನಗೆ 3 ಇಂಚ್ ಬೇಕು. ನಾನು 1 ಇಂಚ್ ಆಡ್ ಆನ್ ಮಾಡಿರೋದು ಇಲ್ಲಿ ಸೈಡ್ಸ್ ಆರ್ಮೋಲ್ ಹತ್ರ ಸ್ಟಿಚಿಂಗಿಗೆ ಹಾಗೆ ನೆಕ್ ಫಿನಿಶಿಂಗಿಗೆ. ಓಕೆ, ಸೊ ಇದಿಷ್ಟು ಮಾರ್ಕಿಂಗ್ ಆದ್ಮೇಲೆ ಮಿಡ್ ಪಾಯಿಂಟ್ ಅನ್ನ ಮಾರ್ಕಿಂಗ್ ಮಾಡ್ಕೋತೀನಿ ಶೋಲ್ಡರ್ ಪಾಯಿಂಟ್ ಅಲ್ಲಿ. ಸೊ ಮಿಡ್ ಪಾಯಿಂಟ್ ಮಾರ್ಕಿಂಗ್ ಆದ್ಮೇಲೆ ಇಲ್ಲಿಂದ ನಾನು ಚೆಸ್ಟ್ ಮೆಷರ್ಮೆಂಟ್ಸ್ ನ ಇಡಬೇಕು. ಕ್ಲೋಸರ್ ನೆಕ್ ಆಗಿರೋದ್ರಿಂದ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಫಾರ್ಮುಲಾ 1/6 ಆಫ್ ದ ಚೆಸ್ಟ್ ರೌಂಡ್. ಚೆಸ್ಟ್ ರೌಂಡ್ ಬಂದು 36 ಡಿವೈಡೆಡ್ ಬೈ 6. ಅದೇ ಏನ್ ಆನ್ಸರ್ ಬಂದಿರುತ್ತೆ 6 ಇಂಚಸ್ ಬಂದಿದೆ. ಅದಕ್ಕೆ ಪ್ಲಸ್ 1 ಇಂಚ್ ನ ಆಡ್ ಆನ್ ಮಾಡ್ತಿದ್ದೀನಿ, ಬಿಕಾಸ್ ನಂಗೆ ಆರ್ಮ್ ಹೋಲ್ ಅಲ್ಲಿ ಟೈಟ್ ಬರಬಾರ್ದು, ಬಿಕಾಸ್ ನಾನೆಲ್ಲಿ ತಗೊಂತಿರೋದು ಕ್ಲೋಸರ್ ನೆಕ್, ಅದಕ್ಕೋಸ್ಕರ. ಸೊ ಇಲ್ಲಿ ನಾನು 7 ಇಂಚಸ್ ನ ಮಾರ್ಕಿಂಗ್ ಮಾಡ್ಕೋತೀನಿ. 1 ಇಂಚ್ ಡೌನ್ ಏನ್ ಬಂದಿದ್ದೀನಿ ಅಲ್ಲಿಂದ ನಾನು ಚೆಸ್ಟ್ ಲೈನ್ ನ ಮಾರ್ಕಿಂಗ್ ಮಾಡ್ಕೋತೀನಿ ಹೀಗೆ. ಸೊ ಈ ಚೆಸ್ಟ್ ಲೈನ್ ಮಾರ್ಕಿಂಗ್ ಆದ್ಮೇಲೆ ಈ ಶೋಲ್ಡರ್ ಲೈನ್ ನ ನಾನು ಚೆಸ್ಟ್ ಲೈನಿಗೆ ಕನೆಕ್ಟ್ ಮಾಡ್ತೀನಿ ಹೀಗೆ. ಓಕೆ, ಸೊ ಇದಾದ್ಮೇಲೆ ಚೆಸ್ಟ್ ಲೈನ್ ಮಾರ್ಕಿಂಗ್ ಮಾಡೋಣ. ಸೊ ಚೆಸ್ಟ್ ಲೈನ್ ಬಂದು 36 ಇದೆ. 36ಗೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾನು 2.5 ಇಂಚ್ ಲೂಸ್ ನ ಆಡ್ ಆನ್ ಮಾಡ್ಕೋತಿದ್ದೀನಿ. 36 ಪ್ಲಸ್ 2.5, ಸೊ ದಟ್ ಈಸ್ 38.5. ಸೊ ಡಿವೈಡೆಡ್ ಬೈ 4 ಮಾಡಬೇಕು. 9.625. ಸೊ 9.625ಗೆ ನಾನಿಲ್ಲಿ ಮಾರ್ಕಿಂಗ್ ನ ಮಾಡ್ಕೋತೀನಿ. 1.5 ಇಂಚಸ್ ನಾನು ಎಕ್ಸ್ಟ್ರಾ ಫರ್ದರ್ ಆಲ್ಟ್ರೇಷನ್ ಗೆ ಬಿಟ್ಕೋತೀನಿ. ಅದೇ ರೀತಿ ನೆಕ್ಸ್ಟ್ ನಾನು ಇಲ್ಲಿಂದ ಲೆಂತ್ ನ ಮಾರ್ಕಿಂಗ್ ಮಾಡ್ಕೋತೀನಿ, ಹಾಗೆ ನೆಕ್ ಡೆಪ್ತ್ ನ ಮಾರ್ಕಿಂಗ್ ಮಾಡ್ಕೋತೀನಿ, ಹಾಗೆ ಶೋಲ್ಡರ್ ಟು ಬಸ್ಟ್ ಪಾಯಿಂಟ್ ನ ಮಾರ್ಕಿಂಗ್ ಮಾಡ್ಕೋತೀನಿ. ಈ 3 ಮೆಷರ್ಮೆಂಟ್ಸ್ ನ ನಾನು ಹೀಗೆ ಮಾರ್ಕಿಂಗ್ ಶೋಲ್ಡರ್ ಟಿಪ್ ಮಿಡ್ ಪಾಯಿಂಟ್ ಇಂದ ಮಾರ್ಕಿಂಗ್ ಮಾಡ್ಕೋತೀನಿ. ಶೋಲ್ಡರ್ ಟಿಪ್ ಮಿಡ್ ಪಾಯಿಂಟ್ ಇಂದ ನಾನು 15 ಪ್ಲಸ್ 1 ಇಂಚ್ 16 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಈ ಲೈನ್ ನ ನಾನು ಹೀಗೆ ಡ್ರಾಫ್ಟ್ ಮಾಡ್ತೀನಿ. ಓಕೆ, ದಿಸ್ ಇಸ್ ಅ ಲೆಂತ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಶೋಲ್ಡರ್ ಟು ಬಸ್ಟ್ ಪಾಯಿಂಟ್ ಮಾರ್ಕಿಂಗ್ ಮಾಡ್ತೀನಿ. ಶೋಲ್ಡರ್ ಟು ಬಸ್ಟ್ ಪಾಯಿಂಟ್ 10 ಇಂಚ್ ಇದೆ, ಪ್ಲಸ್ 1/2 ಇಂಚ್ ಆಡ್ ಆನ್ ಮಾಡಿ 10.5ಗೆ ನಾನಿಲ್ಲಿ ಮಾರ್ಕಿಂಗ್ ನ ಮಾಡ್ಕೋತಿದ್ದೀನಿ. ಸೊ ದಿಸ್ ಇಸ್ ಶೋಲ್ಡರ್ ಟು ಬಸ್ಟ್ ಪಾಯಿಂಟ್ ಮಾರ್ಕಿಂಗ್. ಹಾಗೆ ನೆಕ್ ಡೆಪ್ತ್ 3 ಇಂಚ್ ತಗೊಂಡಿದ್ದೀನಿ ಫ್ರಂಟ್ಗೆ. 3 ಇಂಚ್ ಕೂಡ ನಾನು ಇಲ್ಲಿಗೆ ಈ ರೀತಿ ಮಾರ್ಕಿಂಗ್ ಮಾಡಿ ಸ್ಕೇಲ್ ನ ಹೀಗೆ ಸ್ಟ್ರೈಟ್ ಇಟ್ಟು ಇದನ್ನ ನಾನು ಹೀಗೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ಕೂಡ ನಾನು ಹೀಗೆ ಜಾಯಿನ್ ಮಾಡಿ 1/2 ಇಂಚ್ ಡೌನ್ ಬಂದು ಅಲ್ಲಿಂದ ನಾನು ಈ ರೌಂಡ್ ಶೇಪ್ಸ್ ನ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್ ಕರ್ವ್ ಕೊಡ್ಬೋದು, ಅಥವಾ ನೀವು ಹೀಗೆ ಇದನ್ನು ಕೂಡ ಕೈಯಲ್ಲಿ ಡ್ರಾ ಮಾಡ್ಬೋದು. ನಾನು ರೌಂಡ್ ನೆಕ್ ಅನ್ನ ಈ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ನೆಕ್ ಡೆಪ್ತ್ ನೀವು ಟಿಲ್ 4.5 ವರೆಗೂ ಕೂಡ ಕೊಡ್ಬೋದು. ಟಿಲ್ 4.5 ವರೆಗೂ ಕೂಡ ಮಾಡ್ಕೋಬಹುದು ನೆಕ್ ಡೆಪ್ತ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಆರ್ಮ್ ಹೋಲ್ ಶೇಪ್ಸ್ ನ ಕೊಡ್ಬೇಕು. ಸೊ ಆರ್ಮ್ ಹೋಲ್ ಶೇಪ್ಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಚೆಸ್ಟ್ ಶೋಲ್ಡರ್ ಡೌನ್ ಬಂದಿರ್ತೀವಿ 1 ಇಂಚು, ಅಲ್ಲಿಂದ ಈ ಚೆಸ್ಟ್ ಲೈನ್ ಇದು ಮಿಡ್ ಪಾಯಿಂಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಬೇಕು.
ಸೊ ಮಿಡ್ ಪಾಯಿಂಟ್ ಮಾರ್ಕಿಂಗ್ ಆದ್ಮೇಲೆ ಅಲ್ಲಿಂದ ½ ಇಂಚ್ ನಾವು ಒಳಗಡೆ ಬರಬೇಕು. ಈ ರೀತಿ ½ ಇಂಚ್ ಒಳಗಡೆ ಬಂದು ಈ ಲೈನ್ ನಾನು ಹೀಗೆ ಸ್ಟ್ರೈಟ್ ಹಾಕೋತೀನಿ. ಹಾಗೆ ಇಲ್ಲಿಂದ 0.75 ಔಟರ್ ಸೈಡ್ಸ್ ಹೋಗ್ಬೇಕು ಹೀಗೆ ಇಲ್ಲಿಂದ. ಅದಾದ್ಮೇಲೆ ನಾನು ಇದನ್ನ ನೀಟಾಗಿ ಕರ್ವ್ ಶೇಪ್ಸ್ ನ ಮಾರ್ಕಿಂಗ್ ಮಾಡ್ಕೋತೀನಿ ಹೀಗೆ. ಇದು ಆರ್ಮ್ ಹೋಲ್ ಕರ್ವ್ ಶೇಪ್ಸ್. ಓಕೆ, ಸೊ ಈ ರೀತಿ ಆರ್ಮ್ ಹೋಲ್ ನ ನಾನು ಡ್ರಾಫ್ಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನಾವು ಈ ಪ್ರಿನ್ಸಸ್ ಲೈನ್ ಎಲ್ಲ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಆರ್ಮ್ ಹೋಲ್ ಮಾರ್ಕಿಂಗ್ ಆಯ್ತು, ಚೆಸ್ಟ್ ಲೈನ್ ಮಾರ್ಕಿಂಗ್ ಆಯ್ತು, ಶೋಲ್ಡರ್ ಟಿಪ್, ನೆಕ್ ಡೆಪ್ತ್, ಶೋಲ್ಡರ್ ಟು ಬಸ್ಟ್ ಲೆವೆಲ್, ಫುಲ್ ಲೆಂತ್ ಎಲ್ಲ ಮಾರ್ಕಿಂಗ್ ಆಗಿದೆ. ಇವಾಗ ನಮ್ಗೆ ಪ್ರಿನ್ಸಸ್ ಲೈನ್ ಮಾರ್ಕಿಂಗ್ ಮತ್ತೆ ನಮ್ಗೆ ಕೆಳಗಡೆ ಪ್ರಿನ್ಸಸ್ ಲೈನ್ಗೆ ವಿಡ್ತ್ ಎಷ್ಟು ಇಟ್ಕೋಬೇಕು, ಹಾಗೆ ವೇಸ್ಟ್ ರೌಂಡ್ ಮೆಷರ್ಮೆಂಟ್ಸ್ ನ ಯಾವ ರೀತಿ ಇಟ್ಕೋಬೇಕು ಅಂತ ನೋಡ್ಬೇಕು. ಸೊ ಇವಾಗ ಫಸ್ಟ್ ಇಲ್ಲಿ ಬಸ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು. ಬಸ್ಟ್ ಬಂದು 7.5 ಇದೆ. ಡಿವೈಡೆಡ್ ಬೈ 2 ಮಾಡಿ. ಡಿವೈಡೆಡ್ ಬೈ 2 ಮಾಡಿದಾಗ 3.75 ಬರುತ್ತೆ. 3.75 ನ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತೀನಿ. ಇದಕ್ಕಿಂತ ½ ಇಂಚ್ ಲೆಸ್ ಮಾಡಿ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತೀನಿ. ದಟ್ ಈಸ್ 3.25. ಸೊ ಈ ರೀತಿ ಮಾರ್ಕಿಂಗ್ ಆದ್ಮೇಲೆ ಈ ಪಾಯಿಂಟ್ ಇಂದ ಮಿಡ್ ಪಾಯಿಂಟ್ ಗೆ ನಾನು ಈ ರೀತಿ ಜಾಯಿನ್ ಮಾಡ್ಕೋತೀನಿ. ಅದಾದ್ಮೇಲೆ ಡಿಪೆಂಡ್ಸ್ ಆನ್ ದ ಚೆಸ್ಟ್ ಫಾರ್ಮುಲಾಸ್ ನಾನು ಅಲ್ಲಿ ಒಂದು ಡಾರ್ಟ್ ವಿಡ್ತ್ ನ ಎಷ್ಟು ತಗೋಬೇಕು ಅಂತ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ 28 ಇಂದ 33.75 ವರೆಗೂ ಕೂಡ ನಾವು 2.5 ಮೆಷರ್ಮೆಂಟ್ಸ್ ನಾವು ಡಾರ್ಟ್ ವಿಡ್ತ್ ತಗೋಬಹುದು. ಹಾಗೆ 34 ಇಂದ 38 ವರೆಗೂ ಕೂಡ ನಾವು 44 ವರೆಗೂ ಕೂಡ ನಾವು 3 ಇಂಚಸ್ ನ ತಗೋಬಹುದು. 34 ಇಂದ 44 ವರೆಗೂ 3 ಇಂಚಸ್ ವಿಡ್ತ್ ನ ತಗೋಬಹುದು. 44 ಪ್ಲಸ್ ಆದ್ರೆ 3.5 ಇಂಚಸ್ ವಿಡ್ತ್ ನ ನಾವು ಇಲ್ಲಿ ಚೆಸ್ಟ್ ಅಲ್ಲಿ ತಗೋಬಹುದು. ದಿಸ್ ಇಸ್ ದ ಫಾರ್ಮುಲಾ ನಾವು ಮಾಡುವಂತ ಈ ಮೆಷರ್ಮೆಂಟ್ಸ್ ಇಲ್ಲಿ ಡಾರ್ಟ್ ವಿಡ್ತ್, ವೇಸ್ಟ್ ಡಾರ್ಟ್ ವಿಡ್ತ್ ಗೆ. ಓಕೆ, ಸೊ ಇದಾದ್ಮೇಲೆ ನಾನಿಲ್ಲಿ 36 ಬಂದು ನನಗೆ 3 ಇಂಚಸ್ ಬರುತ್ತೆ ಫಾರ್ಮುಲಾ ಪ್ರಕಾರ. 3 ಇಂಚಸ್ಗೆ ನಾನಿಲ್ಲಿ ಮಾರ್ಕಿಂಗ್ ನ ಹಾಕೊಂಡು ಈ ಲೈನ್ ನ ನಾನು ಈ ರೀತಿ ಜಾಯಿನ್ ಮಾಡ್ಕೋತೀನಿ. ದಿಸ್ ಇಸ್ ವೇಸ್ಟ್ ಡಾಟ್ ಅಥವಾ ನಾವು ಮೇನ್ ಡಾಟ್ ಅಂತ ಕರಿತೀವಿ. ಸೊ ಈ ವೇಸ್ಟ್ ಇದನ್ನ ನಾನು ಮಾರ್ಕಿಂಗ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಏನ್ ಮೆಷರ್ಮೆಂಟ್ಸ್ ಬಂದಿರುತ್ತೆ ಸೇಮ್ ಮೆಷರ್ಮೆಂಟ್ಸ್ ನ ನಾನು ಇಲ್ಲಿ ಇಡ್ಬೇಕು ಈ ಕಡೆಗೆ. ಸೊ ಈ ಪಾಯಿಂಟ್ ಅನ್ನ ನಾನು ಮಾರ್ಕಿಂಗ್ ಮಾಡ್ಕೋತೀನಿ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇದ್ರದ್ದು ಮಿಡ್ ಪಾಯಿಂಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಈ ಮಿಡ್ ಪಾಯಿಂಟ್ ಅನ್ನ ನಾನು ಮಾರ್ಕಿಂಗ್ ಮಾಡ್ಕೋತೀನಿ. ಅದಾದ್ಮೇಲೆ ಅದೆರಡರದ್ದು ಮಿಡ್ ಪಾಯಿಂಟ್ ಅನ್ನ ಮಾರ್ಕಿಂಗ್ ಮಾಡ್ಬೇಕು. ಅದಾದ್ಮೇಲೆ ಇದು ಮಿಡ್ ಪಾಯಿಂಟ್ ಮಾರ್ಕಿಂಗ್. ಈ ತರ ನಾನು 4 ಡಿವಿಷನ್ಸ್ ಆಗಿ ಮಾಡ್ಕೋತೀನಿ. 4 ಡಿವಿಷನ್ಸ್ ಮಾಡ್ಕೊಂಡಾದ್ಮೇಲೆ ಬಾಟಮ್ ಇಂದ 1 ಲೈನ್ ಮೇಲಿಗೆ ½ ಇಂಚ್ ಮಾರ್ಕಿಂಗ್ ಮಾಡ್ಕೋಬೇಕು. ಹೀಗೆ ಇಲ್ಲಿ 0.25 ಗೆ ಮಾರ್ಕಿಂಗ್ ಮಾಡಬೇಕು, 1/4 ಇಂಚ್ಗೆ. ಇಲ್ಲಿ ಮೇಲ್ಗಡೆ ಯಾವುದೇ ಮಾರ್ಕಿಂಗ್ ಬೇಡ. ½ ಇಂಚ್ 0.25 ಹೀಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಟಾಪ್ ಅಂಡ್ ಬಾಟಮ್ ಅಲ್ಲಿ ಯಾವುದೇ ಮಾರ್ಕಿಂಗ್ ಔಟರ್ ಸೈಡ್ಸ್ ಬೇಕಾಗಿಲ್ಲ. ಸೊ ಅದನ್ನ ಜಸ್ಟ್ ಸ್ಟ್ರೈಟ್ ಈ ರೀತಿ ಬಂದು ಹೀಗೆ ಸ್ಮೂತ್ ಕರ್ವ್ ಅಲ್ಲಿ ಮೇಲ್ಗಡೆ ಪಾಯಿಂಟ್ ಏನಿದೆ ಅದಕ್ಕೆ ನಾವು ಈ ರೀತಿ ಜಾಯಿನ್ ಮಾಡಬೇಕು. ಸೊ ದಿಸ್ ಇಸ್ ಅ ಪ್ರಿನ್ಸಸ್ ಲೈನ್ ಶೇಪ್. ಸೊ ಇದು ಎಲ್ಲಾ ಸೈಜ್ಗೂ ಕೂಡ ಫಿಕ್ಸ್ ಆಗಿರುತ್ತೆ. ಈ ಶೇಪ್ಸ್ ಕೊಡುವಂತದ್ದು, ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಮಾಡುವಂತದ್ದು ಇದೆಲ್ಲವುದು ಕೂಡ. ಬಟ್ ಆದ್ರೆ ಡಾರ್ಟ್ ವಿಡ್ತ್ ಮಾತ್ರ ಡಿಪೆಂಡ್ಸ್ ಆನ್ ದ ಚೆಸ್ಟ್ ನಾವು ಮಾಡ್ಬೇಕಾಗತ್ತೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದು ನಾವು ಆರ್ಮ್ ಹೋಲ್ ಡಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಆರ್ಮ್ ಹೋಲ್ ಡಾರ್ಟ್ ಮಾರ್ಕಿಂಗ್ ಮಾಡುವಾಗ ಈ ವೇಸ್ಟ್ ರೌಂಡ್ ಡಾರ್ಟ್ ನಾವ್ ಎಷ್ಟು ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಅದರದ್ದು ಹಾಫ್. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇಂಚಸ್ ಮಾಡಿದೀನಿ ಅಂದ್ರೆ ಇಲ್ಲಿ 1.5 ಇಂಚಸ್ ಪ್ಲಸ್ ½ ಇಂಚಸ್ ಮಾರ್ಕಿಂಗ್ ಮಾಡಿ ಇಲ್ಲಿ ಮೇಲ್ಗಡೆಗೆ ನಾವು ಹೀಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿ 3 ಇಂಚ್ ತಗೊಂಡಿರೋದ್ರಿಂದ 1.5 ಇಂಚಸ್ ಪ್ಲಸ್ ½ ಇಂಚಸ್ 3 ಇಂಚಸ್. ಸೊ ದಿಸ್ ಇಸ್ 2 ಇಂಚಸ್. 2 ಇಂಚಸ್ಗೆ ನಾನು ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಅದನ್ನ ನಾನು ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್ ಗೆ ಇದನ್ನ ಜಾಯಿನ್ ಮಾಡ್ಕೋತೀನಿ ಹೀಗೆ. ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಾನು ಇದ್ರದ್ದು ವೇಸ್ಟ್ ಡಾಟ್ ಇದು ಏನು ವಿಡ್ತ್ ತಗೊಂಡಿದ್ದೀನಿ ಅದ್ರದ್ದು ಹಾಫ್ ಆಫ್ ದಟ್. ಫಾರ್ ಎಕ್ಸಾಂಪಲ್ ಇದು 3 ಇಂಚ್ ತಗೊಂಡಿದ್ರೆ ಇಲ್ಲಿ 1.5 ಇಂಚಸ್ಗೆ ನಾನು ಇದನ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ 1.5 ಇಂಚಸ್ಗೆ ಈ ರೀತಿ ಮಾರ್ಕಿಂಗ್ ಮಾಡಿದ್ದೀನಿ. ಈ ಲೈನ್ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಹೀಗೆ. ಓಕೆ, ಸೊ ಎಕ್ಸ್ಟೆಂಡ್ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಏನ್ ಮೆಷರ್ಮೆಂಟ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ 6 ಇಂಚಸ್ ಇದೆ. ಅದನ್ನ ಈ ಲೈನ್ ಅಲ್ಲಿ 6 ಇಂಚಸ್ ಎಲ್ಲಿ ತನಕ ಬರುತ್ತೆ ಅಲ್ಲಿಗೆ ನಾನು ಇನ್ನೊಂದು ಮಾರ್ಕಿಂಗ್ ನ ಹಾಕೋತೀನಿ. ಓಕೆ, ಸೊ ನಾವ್ ದಿಸ್ ಇಸ್ ಅ ಪ್ರಾಪರ್ ಮೆಷರ್ಮೆಂಟ್ಸ್ ನಮ್ಗೆ ಸಿಕ್ಕಿರುವಂತದ್ದು ಆರ್ಮ್ ಹೋಲ್ ಡಾರ್ಟ್ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ½ ಇಂಚ್ ನಾವು ಡೌನ್ ಮಾಡ್ಕೋಬೇಕು ಚೆಸ್ಟ್ ಲೈನ್ ಇಂದ. ಓಕೆ, ಇಲ್ಲಿ ಒಂದು ಲೈನ್ ನ ಹಾಕೋಬೇಕು ಈ ರೀತಿ ಹೀಗೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಈ ಲೈನ್ ನ ಈ ಪಾಯಿಂಟ್ ಗೆ ಕನೆಕ್ಟ್ ಮಾಡ್ಕೋಬೇಕು ಹೀಗೆ.
ಓಕೆ, ಅದಾದ್ಮೇಲೆ ವಿತ್ ದ ಯೂಸ್ ಆಫ್ ಫ್ರೆಂಚ್ ಕರ್ವ್ ನಾವು ಈ ಲೈನ್ ಅನ್ನ, ಈ ಆರ್ಮ್ಹೋಲ್ ಶೇಪ್ಸ್ ನ ರೀಶೇಪ್ ಮಾಡ್ಕೋಬೇಕು ಹೀಗೆ. ಸೊ ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಅನ್ಸ್ಬೋದು ಬಿಗಿನರ್ಸಿಗೆ, ಬಟ್ ನೀವು ನಮ್ಮ ಕ್ಲಾಸಸ್ ನ ಅಟೆಂಡ್ ಆದ್ರೆ ಸೊ ನೀವು ಪರ್ಫೆಕ್ಟ್ ಆಗಿ ಕಲ್ತ್ಕೋತೀರಾ. ಬಿಕಾಸ್ ಇದೆಲ್ಲರಿಗೂ ಕೂಡ ಸೇಮ್ ಮೆಷರ್ಮೆಂಟ್ಸ್ ಬರುತ್ತೆ, ಸೇಮ್ ಇದು ಬರುತ್ತೆ. ಓನ್ಲಿ ಚೆಸ್ಟ್ ಮೆಷರ್ಮೆಂಟ್ಸ್ ಮೇಲೆ ಡಾರ್ಟ್ ವಿಡ್ತ್ ಕೊಡುವಂಥದ್ದು, ಚೆಸ್ಟ್ ಲೂಸಿಂಗ್ ಕೊಡುವಂಥದ್ದು, ಶೋಲ್ಡರ್ ಹಾಗೆ ಆರ್ಮ್ ಲೆಂತ್ ತಗೊಳ್ಳುವಂಥದ್ದು, ಇದು ಮಾತ್ರ ಚೇಂಜಸ್ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಇದು. ಸೊ ಅದರಿಂದ ನೀವು ಪರ್ಫೆಕ್ಟ್ ಆಗಿ ನೀವು ಬ್ಲೌಸ್ ನ ಹೊಲ್ಕೋಬಹುದು. ಸೊ ನೀವು ನಮ್ಮ ಕ್ಲಾಸಸ್ ನ ಖಂಡಿತವಾಗ್ಲೂ ಅಟೆಂಡ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಬ್ಲೌಸಸ್ ನ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಇಲ್ಲಿ ಎಷ್ಟು ಮೆಷರ್ಮೆಂಟ್ಸ್ ತಗೊಂಡಿದೀವಿ, ಸೇಮ್ ಮೆಷರ್ಮೆಂಟ್ಸ್ ನ ಕೂಡ ನಾವ್ ಇಲ್ಲಿ ಇಟ್ಕೋಬಹುದು. ಬ್ಲೌಸ್ ಲೆಂತ್ ಸೈಡ್ ಅಲ್ಲಿ ನಮ್ಗೆ ಸ್ವಲ್ಪ ಕಮ್ಮಿನೇ ಬೇಕು ಅಂತಂದ್ರೆ ಡಬಲ್ ಆಫ್ ದ್ಯಾಟ್ ಕೂಡ ನೀವು ಇಲ್ಲಿ ತಗೋಬಹುದು. ನಾನು ಇವಾಗ ಸೇಮ್ ಇಲ್ಲಿಂದ ಇಲ್ಲಿಗೆ ಏನ್ ಮೆಷರ್ಮೆಂಟ್ ½ ಇಂಚ್ ಬಂದಿದೆ ಅದನ್ನೇ ನಾನು ಇಲ್ಲಿ ಇಟ್ಕೊಂಡು ಈ ಲೈನ್ ನ ನಾನು ಹೀಗೆ ಡ್ರಾ ಮಾಡ್ಕೋತಾ ಇದ್ದೀನಿ, ಹೀಗೆ ಸೈಡ್ ಸಿಮ್ಸ್ಗೆ. ಹಾಗೆ ಈ ಪಾಯಿಂಟ್ ಅನ್ನ ನಾನು ಇದಕ್ಕೆ ಕನೆಕ್ಟ್ ಮಾಡ್ಕೋತೀನಿ ಹೀಗೆ. ಓಕೆ, ಅದಾದ್ಮೇಲೆ ಇಲ್ಲಿ ಕೂಡ ½ ಇಂಚ್ ನನಗೆ ರೈಟ್ ಶೇಪ್ಸ್ ಬೇಕಲ್ವಾ ಪ್ರಾಪರ್ ಆಗಿ, ಅದಕ್ಕೋಸ್ಕರ ಇಲ್ಲಿ ½ ಇಂಚ್ ಮೇಲೆ ತಗೊಂಡಿದ್ದೀನಿ. ಅದನ್ನ ಕೂಡ ನಾನು ಈ ರೀತಿ ಡ್ರಾ ಮಾಡ್ಕೋತೀನಿ. ಓಕೆ, ಇವಾಗ ನಮ್ಗೆ ಎಲ್ಲಾ ರೀತಿ ಕನ್ಸ್ಟ್ರಕ್ಷನ್ ಮೆಷರ್ಮೆಂಟ್ಸ್ ರೆಡಿ ಆಗಿದೆ. ಇದನ್ನ ನಾನು ಫ್ರಂಟ್ ಆನ್ ಫೋಲ್ಡ್ ಅಲ್ಲಿ ಕಟಿಂಗ್ ಮಾಡ್ತೀನಿ, ಬಿಕಾಸ್ ನಾನು ಫ್ರಂಟ್ ಅಲ್ಲಿ ಓಪನಿಂಗ್ ಇಡಲ್ಲ, ಬ್ಯಾಕ್ ಅಲ್ಲಿ ಓಪನಿಂಗ್ ಇಡ್ತಾ ಇದ್ದೀನಿ. ಓಕೆ, ಸೊ ಇದನ್ನ ಹೇಗ್ ಕಟಿಂಗ್ ಮಾಡೋದು ಏನು ಅನ್ನೋದನ್ನ ತೋರಿಸ್ತೀನಿ. ಸೊ ಕಟಿಂಗ್ ಅಲ್ಲಿ ಫಸ್ಟ್ ಬಂದು ಬಾಟಮ್ ಅಲ್ಲಿ ಈ ರೀತಿ ಕಟಿಂಗ್ ಮಾಡ್ಬೇಕು ಹೀಗೆ. ಓಕೆ, ಅದಾದ್ಮೇಲೆ ಈ ರೀತಿ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಈ ಡಾಟ್ ನ ನಾನು ಕಟಿಂಗ್ ಮಾಡ್ಕೋತೀನಿ ಹೀಗೆ ಫಸ್ಟ್. ಓಕೆ, ಅದಾದ್ಮೇಲೆ ಈ ಶೇಪ್ಸ್ ಏನಿದೆ ಇದನ್ನ ನಾನು ಕಟಿಂಗ್ ಮಾಡ್ಕೋತೀನಿ ಹೀಗೆ. ಇಲ್ಲಿ ಪಾಯಿಂಟ್ ವರೆಗೂ ಶೇಪ್ಸ್ ನ ಕಟಿಂಗ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಈ ಲೈನ್ ನ ಕಟಿಂಗ್ ಮಾಡೋಣ. ಅದಾದ್ಮೇಲೆ ಔಟರ್ ಸೀಮ್ಸ್ ಏನಿದೆ ಆ ಔಟರ್ ಸೀಮ್ಸ್ ಲೈನ್ಸ್ ನ ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ ಶೋಲ್ಡರ್ ಈ ಆರ್ಮೋಲ್ ಹತ್ರ ನಾವು ಸ್ವಲ್ಪ ಎಕ್ಸ್ಟ್ರಾಸ್ನೇ ಇಟ್ಬಿಟ್ಟು ನಾನು ಹೀಗೆ ಕಟಿಂಗ್ ನ ಮಾಡ್ಕೋತೀನಿ ಹೀಗೆ. ಓಕೆ, ಸೊ ಬಿಕಾಸ್ ಇಲ್ಲಿ ಎಕ್ಸ್ಟ್ರಾಸ್ ನ ಇಟ್ಟು ಕಟಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ನಾನು ಆರ್ಮ್ ಹೋಲ್ ಶೇಪ್ಸ್ ನ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಮಾಡಿ ನಿಮ್ಗೆ ಹೇಳ್ಕೊಡೋದಿರುತ್ತೆ. ಸೊ ಇವಾಗ ಶೋಲ್ಡರ್ ಟಿಪ್ ನ ಕಟ್ ಮಾಡ್ತೀನಿ, ಹಾಗೆ ನೆಕ್ ಅನ್ನು ಕೂಡ ನಾನು ಕಟಿಂಗ್ ಮಾಡ್ಕೋತೀನಿ. ಓಕೆ, ಸೊ ಇದಾದ್ಮೇಲೆ ಈ ಆರ್ಮ್ ಹೋಲ್ ಪ್ರಿನ್ಸಸ್ ಲೈನ್ ನ ನಾವು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಈ ರೀತಿ ಹೀಗೆ ಕ್ಲೋಸ್ ಮಾಡ್ಬೇಕು. ಈ ಪಾಯಿಂಟ್ ಇಂದ ಈ ಲೈನ್ ಏನಿದೆ ಈ ಲೈನ್ ಟು ಇನ್ನೊಂದು ಲೈನ್ ನ ನಾನು ಹೀಗೆ ಮ್ಯಾಚ್ ಮಾಡ್ತೀನಿ ಹೀಗೆ. ಹೀಗೆ ಮ್ಯಾಚ್ ಮಾಡ್ಕೊಂಡು ನಾನು ಇದನ್ನ ಪ್ರೆಸ್ಸಿಂಗ್ ಮಾಡ್ಕೋತೀನಿ. ಓಕೆ, ಈ ರೀತಿ ಪ್ರೆಸ್ಸಿಂಗ್ ಮಾಡ್ಕೊಂಡು ಪಿನ್ನಿಂಗ್ ಮಾಡ್ಕೋತೀನಿ, ಈಸಿ ಆಗತ್ತೆ ನಿಮ್ಗೆ. ಓಕೆ, ಪ್ರೆಸ್ ಮಾಡಿ ಪಿನ್ನಿಂಗ್ ಮಾಡ್ಕೊಳ್ಳೋಣ. ಈ ಲೈನ್ ಟು ಲೈನ್ ಮ್ಯಾಚ್ ಮಾಡೋದು ಇಂಪಾರ್ಟೆಂಟ್, ಇಲ್ಲಿ ವೇರಿಯೇಷನ್ಸ್ ಮಾಡಬಾರ್ದು. ಇವಾಗ ನನ್ಗೆ ಇಲ್ಲಿ ಆರ್ಮೋಲ್ ಶೇಪ್ಸ್ ಏನಿದೆ ಬಾಟಮ್ ಅಲ್ಲಿ ನಾನು ½ ಇಂಚ್ ತಗೊಂಡು ಮಾಡ್ಕೊಂಡಿರುವಂತದ್ದು, ಆ ಆರ್ಮೋಲ್ ಶೇಪ್ಸ್ ನ ರೀಶೇಪ್ಸ್ ಮಾಡ್ತೀನಿ ನೋಡಿ ಹೀಗೆ. ಸೊ ನೀವು ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್ ಕರ್ವ್ ಕೂಡ ಇದನ್ನ ರೀಶೇಪ್ ಮಾಡ್ಕೋಬಹುದು ಹೀಗೆ. ಈ ರೀತಿ ಇದನ್ನ ರೀಶೇಪ್ ಮಾಡ್ಕೊಂಡು ಇವಾಗ ನಾನು ಆರ್ಮೋಲ್ ನ ಕಟ್ ಮಾಡ್ಬೇಕು. ಕಟ್ ಮಾಡೋ ಮುಂಚೆ ಇಲ್ಲಿ ನಾನು ಪ್ರಿನ್ಸಸ್ ಲೈನ್ ಸ್ಟ್ರೈಟ್ ಶೇಪ್ ಇರಬಾರ್ದು. ಸೊ ಇದನ್ನ ನಾನು ಇವಾಗ ಹೇಗ್ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದರ ಮಿಡ್ ಪಾಯಿಂಟ್ ನ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ 6 ಇಂಚಸ್ ಇದೆ, 3 ಇಂಚಸ್ ಮಿಡ್ ಪಾಯಿಂಟ್. ಅಲ್ಲಿಂದ 0.25 ಅಷ್ಟು, 1/4 ಇಂಚ್ ಅಷ್ಟು ನಾನು ಔಟರ್ ಸೈಡ್ಸ್ ಹೋಗ್ತೀನಿ. ಅಲ್ಲಿಂದ ನಾನು ಲೈಟ್ ಆಗಿ ಪ್ರಿನ್ಸಸ್ ಕರ್ವ್ ಶೇಪ್ಸ್ ನ ಈ ರೀತಿ ಕೊಡ್ತೀನಿ. ಸೊ ಇದು ಕೂಡ ನಾನು ಇಲ್ಲಿಗೆ ಒಂದು 0.25 ಅಷ್ಟು ಒಳಗಡೆ ಹೋಗ್ಬಿಟ್ಟು ನಾನು ಈ ಶೇಪ್ಸ್ ನ ಈ ರೀತಿ ಕೊಟ್ಕೋತೀನಿ. ಓಕೆ, ಸೊ ಇವಾಗ ನಾನು ಈ ಶೇಪ್ಸ್ ನ ಕಟ್ ಮಾಡ್ತಾ ಇದ್ದೀನಿ. ಈ ಆರ್ಮ್ ಹೋಲ್ ನ ಕಟ್ ಮಾಡ್ತೀನಿ ಫಸ್ಟ್. ಈ ರೀತಿ ಆರ್ಮ್ ಹೋಲ್ ನ ಕಟಿಂಗ್ ಮಾಡ್ಕೋತೀನಿ. ಹಾಗೆ ಇವಾಗ ಪ್ರಿನ್ಸಸ್ ಲೈನ್ ನ ಕಟಿಂಗ್ ಮಾಡ್ತೀನಿ.
ಸೊ ನಮ್ಗೆ ಇಲ್ಲಿ ಶಾರ್ಪನ್ ಎಡ್ಜಸ್ ಬೇಡ. ಸೊ ಇಲ್ಲಿ ನಮ್ಗೆ ನೀಟಾಗಿ ಕರ್ವ್ ಶೇಪ್ಸ್, ಬೆಂಡೆಡ್ ಶೇಪ್ಸ್ ಬೇಕು ಅನ್ನೋದಕ್ಕೆ ನಾನು ಇದನ್ನ ಸ್ವಲ್ಪ 0.25 ಆಗುವಷ್ಟು ಈ ಪಾಯಿಂಟ್ ಅಲ್ಲಿ ನಾನು ಇದನ್ನ ಕಟಿಂಗ್ ಮಾಡ್ಕೋತೀನಿ. ಹೀಗೆ ಸ್ವಲ್ಪನೇ ಕಟಿಂಗ್ ಮಾಡ್ಕೋಬೇಕು, ಜಾಸ್ತಿ ಮಾಡಬಾರ್ದು. ಇಲ್ಲಿ ನಾನು ನಾಚ್ ನ ಹಾಕೋತೀನಿ. ಇವಾಗ ನಾನು ಮೇನ್ ಫ್ಯಾಬ್ರಿಕ್ಸ್ ನಾವು ರೆಡಿ ಕಟಿಂಗ್ ಮಾಡ್ತೀವಿ. ಅದಕ್ಕೂ ಮುಂಚೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ಆನ್ ಫೋಲ್ಡ್ ಅಲ್ಲಿ ನಾವು ಇಟ್ಕೋಬೇಕು. ಇಲ್ಲಿ 1/2 ಇಂಚ್ ಬಿಡ್ಬೇಕು. ಪ್ರಿನ್ಸಸ್ ಲೈನ್ ಏನಿದೆ ಟಾಪ್ ಟು ಬಾಟಮ್ ಇಲ್ಲಿ ತನಕ ನಾವು 1/2 ಇಂಚಸ್ ಬಿಟ್ಟು ಇದನ್ನ ಕಟಿಂಗ್ ಮಾಡಬೇಕು. ಕಟಿಂಗ್ ಮಾಡೋ ಮುಂಚೆ ನಾನು ಇದನ್ನ ಈ ಶೇಪ್ ಅನ್ನು ಕೂಡ ಸ್ವಲ್ಪ ನಾನಿಲ್ಲಿ ಟ್ರಿಮ್ ಮಾಡ್ಕೋತೀನಿ. ಅಂದ್ರೆ ನಮ್ಗೆ ಶಾರ್ಪ್ ಪಾಯಿಂಟೆಡ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ 0.25 ಅಷ್ಟು ನಾನು ಒಳಗಡೆ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್ ಕರ್ವ್ ಈ ಫಸ್ಟ್ ಪಾಯಿಂಟ್ ಇಂದ ಇಲ್ಲಿ ತನಕ ನಾನು ಈ ರೀತಿ ಕರ್ವ್ ಶೇಪ್ಸ್ ನ ಕೊಡ್ತೀನಿ. ಕೊಟ್ಬಿಟ್ಟು ಇದನ್ನ ನಾನು ಕಟಿಂಗ್ ಮಾಡ್ಕೋತೀನಿ. ಹೋಗ್ತಾ ಹೋಗ್ತಾ ಸ್ವಲ್ಪ ಲೈಟ್ ಆಗಿ ಕರ್ವ್ ಶೇಪ್ಸ್ ನ ನಾವು ಕೊಟ್ಕೋಬೇಕು. ಈ ರೀತಿ ಆದ್ಮೇಲೆ ನೆಕ್ಸ್ಟ್ ಬಂದು ನಾವ್ ಇದನ್ನ ಚೆಕ್ ಮಾಡ್ಬೇಕು, ಇದು ಪ್ರಾಪರ್ ಆಗಿ ಮ್ಯಾಚ್ ಆಗ್ತಿದ್ಯಾ ಅಂತ. ಸೊ ಇಲ್ಲಿ ಲೈಟ್ ಆಗಿ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ, ಅದನ್ನ ನಾನಿಲ್ಲಿ ಕಟ್ಟಿಂಗ್ ಅಲ್ಲಿ ನಾನು ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಇವಾಗ ಇದೆರಡಕ್ಕೂ ಕೂಡ ಜಾಯ್ನಿಂಗ್ ಪಾರ್ಟ್ಗೋಸ್ಕರ 1/2 ಇಂಚ್ ಬಿಟ್ಬಿಟ್ಟು ಇದನ್ನ ಕಟಿಂಗ್ ಮಾಡ್ಕೋತೀವಿ. ಇವಾಗ ಸೈಡ್ ಸೀಮ್ಸ್ ನ ಮ್ಯಾಚ್ ಮಾಡಬೇಕು. ಸೈಡ್ ಸೀಮ್ಸ್ ಟು ಸೈಡ್ ಸೀಮ್ಸ್ ನೋಡಿ, ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಇನ್ನು ಕಟಿಂಗ್ ಮಾಡ್ಕೊಂಡಿಲ್ಲ. ಸೊ ಬಿಕಾಸ್ ಇದು ಈ ರೀಸನ್ಗೆ. ಸೊ ಇಲ್ಲಿ ಸೈಡ್ ಸೀಮ್, ಫ್ರಂಟ್ ಸೈಡ್ ಸೀಮ್ಸ್ ಏನ್ ಬಂದಿದೆ ಅದನ್ನ ಮಾರ್ಕಿಂಗ್ ಹಾಕೋಬೇಕು. ಈ ರೀತಿ ಹೀಗೆ ಈ ರೀತಿ ಮಾರ್ಕಿಂಗ್ ಹಾಕೊಂಡು, ಯಾಕಂದ್ರೆ ನಾವು ಸೈಡ್ ಮ್ಯಾಚ್ ಮಾಡ್ತೀವಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ, ಆ ಪರ್ಪಸ್ಗೆ ಇದನ್ನ ಇವಾಗ ನಾನು ಹೀಗೆ ಇಲ್ಲಿ ಲೆಂತ್ ಏನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನ ಮತ್ತೆ ಇದನ್ನ ಜಾಯಿನ್ ಮಾಡ್ಕೊಂಡು ಹೀಗೆ ನಾನು ಇದನ್ನ ಜಾಯಿನ್ ಮಾಡ್ಕೋತೀನಿ. ಓಕೆ, ಈ ಲೈನ್ ನ ನಾನು ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ ಹೀಗೆ. ಸೊ ದಿಸ್ ಇಸ್ ಬ್ಯಾಕ್ ಪಾರ್ಟ್. ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮೋಲ್ ಶೇಪ್ಸ್ ನ ಕಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಶೋಲ್ಡರ್ ಟಿಪ್ ನ ಕಟಿಂಗ್ ಮಾಡ್ಕೋತೀನಿ ಹೀಗೆ. ಅದಾದ್ಮೇಲೆ ಇನ್ಸೈಡ್ ಲೈನ್ ನ ಕಟಿಂಗ್ ಮಾಡ್ಬೇಕು. ಇದು ನಮ್ ಸ್ಟಿಚಿಂಗ್ ಲೈನು. ಇಲ್ಲಿ ನಾವು 1/2 ಇಂಚ್ ಗ್ಯಾಪ್ ನ ಬಿಟ್ಕೋಬೇಕು ಈ ಪಾರ್ಟ್ ಅಲ್ಲಿ ಟು ಸ್ಟಿಚ್ ಹುಕ್ ಅಂಡ್ ಐ ಕೂಡ ಮಾಡಬಹುದು. ಫುಲ್ ಸ್ಟಿಚ್ ಆಗಿ ಸ್ಲೀವ್ಸ್ ನ ಮಾತ್ರ ನಾವು ಬೇರೆ ರೀತಿಯಲ್ಲೂ ಫಿನಿಶಿಂಗ್ ಮಾಡಬಹುದು. ಸೊ ನಾನಿಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ತೋರಿಸ್ತೀನಿ ಹೇಗ್ ಮಾಡೋದು ಅಂತ. ಸೊ ನಮ್ಗೆ ಸ್ಲೀವ್ಸ್ 4 ಫೋಲ್ಡ್ಸ್ ಹಾಕೋಬೇಕು. ಸೊ ದಿಸ್ ದ ಲೈನಿಂಗ್ ಪಾರ್ಟ್ ಐ ಆಮ್ ಟೇಕಿಂಗ್. ಲೈನಿಂಗ್ ಪಾರ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ. 4 ಫೋಲ್ಡ್ಸ್ ಹಾಕೊಂಡಿದ್ದೀನಿ. ನಾನು ಸ್ಲೀವ್ ಲೆಂತ್ 10 ಇಂಚ್ ತಗೊಂಡ್ರೆ ಅದಕ್ಕಿಂತ 2.5 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ, 2.5 ಇಂಚಸ್. ಸೊ 12.5 ಇಂಚಿಗೆ ನಾನು ಸ್ಲೀವ್ ಲೆಂತ್ ಅನ್ನ ಈ ಪಾಯಿಂಟ್ ಇಂದ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. 4 ಫೋಲ್ಡ್ಸ್ ಮಾರ್ಕಿಂಗ್ ಮಾಡ್ಕೊಂಡು ಇದನ್ನ ಫುಲ್ ಕರ್ವ್ಸ್ ಅಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೋತಾ ಬರ್ತೀನಿ. ಸೊ ಇದು ಫುಲ್ ಸರ್ಕ್ಯುಲರ್ ಸ್ಲೀವ್ಸ್. 2.5 ಇಂಚಸ್ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಲೆಂತ್ ಮೇಲೆ. ಅದಕ್ಕೂ ಕೂಡ ಫಾರ್ಮುಲಾಸ್ ಇರುತ್ತೆ. ಸೊ ದಟ್ ಈಸ್ ಲೈಕ್ ನಿಮ್ಮ 1/6 ಆಫ್ ಚೆಸ್ಟ್ ರೌಂಡ್ ಅದನ್ನ ಕೂಡ ಸ್ಲೀವ್ ಲೆಂತ್ ಮೇಲೆ ಆಡ್ ಆನ್ ಮಾಡಬಹುದು, ಪ್ಲಸ್ 1/2 ಇಂಚಸ್ ಎಕ್ಸ್ಟ್ರಾ ಕೂಡ ಆಡ್ ಆನ್ ಮಾಡಬಹುದು. ಸೊ ದಿಸ್ ಇಸ್ ಸರ್ಕ್ಯುಲರ್. ಸೊ ಫಸ್ಟ್ ನಾನು ಲಾಂಗ್ ಸ್ಲೀವ್ ಲೆಂತ್ ನ ತಗೊಂತೀನಿ. ಲಾಂಗ್ ಸ್ಲೀವ್ ಲೆಂತ್ ನ ತಗೊಂಡು ಇದನ್ನ ಕಟಿಂಗ್ ಮಾಡ್ಕೋಬೇಕು. ಸೊ ಅದಕ್ಕೂ ಮುಂಚೆ ಇವಾಗ ನಾನು ಈ ಸರ್ಕ್ಯುಲರ್ ಮೆಷರ್ಮೆಂಟ್ಸ್ ಏನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಹೀಗೆ. ಈ ರೀತಿ ನಮ್ಗೆ ಫುಲ್ ಸ್ಲೀವ್ ಸಿಗತ್ತೆ. ಇವಾಗ ಇದು ಮಿಡ್ ಪಾಯಿಂಟ್ ಆಗಿರುತ್ತೆ. ಈ ಮಿಡ್ ಪಾಯಿಂಟ್ ಇಂದ ನಾನು 2 to 2.5 ಇಂಚಸ್ ಅಂದ್ರೆ 1/6 ಆಫ್ ದ ಚೆಸ್ಟ್ ರೌಂಡ್ ನಾನು ಕೆಳಗಡೆ ಬರ್ತೀನಿ. 1/6 ಆಫ್ ದ ಚೆಸ್ಟ್ ರೌಂಡ್ ಬಂದು 12th ಆಫ್ ದ ಚೆಸ್ಟ್ ರೌಂಡ್ ಕೆಳಗಡೆ ಬರ್ಬೇಕು. ಐ ಆಮ್ ವೆರಿ ಸಾರಿ.
36 divided by 12, that is 3 inches. 3 ಇಂಚಸ್ಗೆ ನಾನಿಲ್ಲಿ ಮಾರ್ಕಿಂಗ್ ಹಾಕೋತೀನಿ. ಸೊ ಇಲ್ಲಿಂದ ನಾನು ಇವಾಗ ಸರ್ಕ್ಯುಲರ್ ಮಾರ್ಕಿಂಗ್ ಮಾಡಬೇಕು. ಈ ಸ್ಲೀವ್ಸ್ ನಾನು ಇಲ್ಲಿಂದ ಹೀಗೆ ಫೋಲ್ಡಿಂಗ್ ಮಾಡ್ಕೋತೀನಿ. ಬಿಕಾಸ್ ನನಗೆ ಬಾಟಮ್ ಆಫ್ ದ ಸ್ಲೀವ್ಸ್ ಅಂದ್ರೆ ನಾವು ಸ್ಲೀವ್ ಆರ್ಮ್ ರೌಂಡ್ ಕೆಳಗಡೆ ಕಡಿಮೆ ಇರಬೇಕು, ಇಲ್ಲಿ ಫ್ರಂಟ್ ಅಲ್ಲಿ ಮೇಲ್ಗಡೆಗೆ ಜಾಸ್ತಿ ಇರಬೇಕು. ಸೊ ಆ ರೀಸನ್ಗೆ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಎಲ್ಲೂ ಕೂಡ ಸ್ಲೀವ್ಸ್ ಜಾಯ್ನಿಂಗ್ ಇರಲ್ಲ, ಸೈಡ್ ಜಾಯಿನ್ ಆದ್ಮೇಲೆ ನಾನು ಇದನ್ನ ಅಟ್ಯಾಚ್ ಮಾಡುವಂಥದ್ದು. ಆರ್ಮ್ ರೌಂಡ್ ಏನಿದೆ 16 ಇದೆ. ಸೊ ಡಿವೈಡೆಡ್ ಬೈ 16 ಡಿವೈಡೆಡ್ ಬೈ 6 ಮಾಡಬೇಕು. ದಟ್ ಈಸ್ 2.6 ಬರುತ್ತೆ. ಮೈನಸ್ 0.5 ಮಾಡಬೇಕು. ಸೊ ದಟ್ ಈಸ್ 2.1. ಸೊ 2.1 ಗೆ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತಾ ಬರ್ತೀನಿ ಹೀಗೆ. ಸೊ ಈ ಸರ್ಕ್ಯುಲರ್ ಮಾರ್ಕಿಂಗ್ ಆದ್ಮೇಲೆ ಇದರ ಮೆಷರ್ಮೆಂಟ್ಸ್ ನ ನೋಡ್ಬೇಕು. 1/6 ಆಫ್ ದ ಆರ್ಮ್ ರೌಂಡ್ ತಗೊಂಡಿರೋದು. ಓಕೆ, ಸೊ 1/6 ಆಫ್ ದ ಆರ್ಮ್ ರೌಂಡ್ ಹೀಗ್ ಮಾಡಿದಾಗ 4 ಬಂತು. 4 into 4 ದಟ್ ಈಸ್ 16. ಸೊ ಇದು ಕರೆಕ್ಟ್ ಆಗಿ ನಮ್ಮ ಆರ್ಮ್ ರೌಂಡಿಗೆ ಮ್ಯಾಚ್ ಆಗ್ತಿದೆ ಇವಾಗ. ಸೊ ಇದನ್ನ ನಾನು ಕಟ್ಟಿಂಗ್ ಮಾಡ್ಕೋತೀನಿ. ದಿಸ್ ಇಸ್ ಅವರ್ ಸರ್ಕ್ಯುಲರ್ ಸ್ಲೀವ್ಸ್. ಇದು ಬಂದು ಈ ರೀತಿ ಇರುತ್ತೆ ಹೀಗೆ. ಸೊ ಇದು ಒಂದು ಸ್ಲೀವ್ಸ್ ನಮ್ಗೆ ಸರ್ಕ್ಯುಲರ್ ಸ್ಲೀವ್ಸ್. ನಾವ್ ಇದನ್ನ, ಇದು ಲೆಂತ್ ಇರುತ್ತೆ, ಇದು ಆರ್ಮ್ ರೌಂಡ್ ಹತ್ರ ನಮ್ಗೆ ಕೆಳಗಡೆಗೆ ಬಾಟಮ್ ಪಾರ್ಟಿಗೆ ಅಟ್ಯಾಚ್ ಆಗುವಂತದ್ದು. ಇದು ಮೇನ್ ಆಗಿ ಮೇಲ್ಗಡೆಗೆ. ಇದರ ಲೆಂತ್ ನ ಇನ್ನು 2 to 3 ಇಂಚಸ್ ಕಟ್ ಮಾಡ್ಕೊಂಡು ನಾವು ಇನ್ನೊಂದು ಸ್ಲೀವ್ಸ್ ನ ಕೂಡ ರೆಡಿ ಮಾಡ್ಕೋಬಹುದು. ಇದು ಒಂದು ಸಿಂಗಲ್ ಸರ್ಕ್ಯುಲರ್ ಸ್ಲೀವ್ಸ್. ಸೊ ಇದರ ಔಟರ್ ಸೈಡ್ಸ್ ನ ನಾವು ಜಿಗ್ಜಾಗ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಬಂದು ನಿಮ್ಗೆ ಇನ್ನೊಂದ್ಸತಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ. ಈ ರೀತಿ ನಾವು 4 ಫೋಲ್ಡ್ಸ್ ಹಾಕೊಂಡು ನಮ್ಮ ಸ್ಲೀವ್ ಲೆಂತ್ ಏನಿದೆ ಅದಕ್ಕೆ 2.5 ಇಂಚಸ್ ಆಡ್ ಆನ್ ಮಾಡ್ಕೊಂಡು ನಾನು ಸರ್ಕ್ಯುಲರ್ ನ ರೆಡಿ ಮಾಡ್ಕೊಂಡಿದ್ದೀನಿ, ಕಟಿಂಗ್ ಮಾಡ್ಕೊಂಡೆ. ಅದಾದ್ಮೇಲೆ ಇಲ್ಲಿಂದ ಎಲ್ಲಿಗೆ 1/6 ಆಫ್ ದ ಬಸ್ಟ್ ರೌಂಡ್ ಏನ್ ತಗೊಳ್ತೀವಿ ಅದು 3 ಇಂಚಸ್ ಬಂದಿದೆ. 3 ಇಂಚಸ್ ಡೌನಿಗೆ ಮಾರ್ಕಿಂಗ್ ಮಾಡ್ಕೊಂಡು ಅಲ್ಲಿಂದ ನಾನು ಇದನ್ನ ಶಾರ್ಟ್ ಮಾಡ್ಕೊಂಡೆ. ಈ ರೀತಿ ಹೀಗೆ ಹಾಕೊಂಡೆ, ಈ ರೀತಿ ಹಾಕೊಂಡೆ. ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಮ್ಮ ಆರ್ಮ್ ರೌಂಡ್ ಮೆಷರ್ಮೆಂಟ್ ಏನಿದೆ ಆ ಆರ್ಮ್ ರೌಂಡ್ 1/6 ಆಫ್ ದ ಆರ್ಮ್ ರೌಂಡ್ ಮೆಷರ್ಮೆಂಟ್ ಗೆ ಮಾರ್ಕಿಂಗ್ ಹಾಕೊಂಡು ಇದನ್ನ ಕಟ್ಟಿಂಗ್ ಮಾಡ್ಕೊಂಡು -1/2 ಇಂಚ್ ಮಾಡಿ ಕಟ್ಟಿಂಗ್ ಮಾಡಿದೀನಿ. ಬಿಕಾಸ್ ಇಲ್ಲಿ ನಾನು ಜಾಯ್ನಿಂಗ್ ಬರಲ್ಲ. ಜಾಯ್ನಿಂಗ್ ಮಾಡೋದಾದ್ರೆ ಒಂದ್ ಪಾರ್ಟ್ ಅಲ್ಲಿ ಆರ್ಮ್ ರೌಂಡ್ ಕೆಳಗಡೆ ನೀವು 1/6 ಆಫ್ ದ ಆರ್ಮ್ ರೌಂಡ್ ನ ಹಾಗೆ ಇಡ್ಬೋದು. ಓಕೆ, ಈ ರೀತಿ ಸ್ಲೀವ್ಸ್ ನ ನಾವು ಈಗ ಸರ್ಕ್ಯುಲರ್ ಅಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಸೊ ಇವಾಗ ನಾನು ನಿಮ್ಗೆ ಕಟಿಂಗ್ ಪಾರ್ಟ್ ಏನೇನ್ ರೆಡಿ ಆಗಿದೆ ಅದನ್ನ ತೋರಿಸ್ತೀನಿ. ಫ್ರಂಟ್, ಬ್ಯಾಕ್ ಮತ್ತೆ ಸ್ಲೀವ್ಸ್. ಇದಕ್ಕೆ ಸೀಮ್ಸ್ ನ ಇಟ್ಬಿಟ್ಟು ನಾವು ಮೇನ್ ಫ್ಯಾಬ್ರಿಕ್ಸ್ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಇದೆ ಅಂತ. ಸೊ ಇದಕ್ಕೆ ಸೀಮ್ಸ್ ನ ಬಿಟ್ಬಿಟ್ಟು ನಾವು ಕಟಿಂಗ್ ಮಾಡ್ಕೊಂಡಿದೀವಿ. ಸೊ ಮೇನ್ ಫ್ಯಾಬ್ರಿಕ್ ಬಂದು ಈ ರೀತಿ ಇರುವಂತ ನಾನು ಆರ್ಗ್ಯಾನ್ಸಾ ಟಿಶ್ಯೂ ಫ್ಯಾಬ್ರಿಕ್ಸ್ ನ ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ಯಾಟಿನ್ ಲೈನಿಂಗ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಯಾಟಿನ್ ಲೈನಿಂಗ್ ಯೂಸ್ ಮಾಡ್ತಿದ್ದೀನಿ. ಸ್ಯಾಟಿನ್ ಲೈನಿಂಗ್ ಗೆ ನಾನು ಕೋಟ್ ಫ್ಯೂಸಿಂಗ್ ನ ಹಾಕಿ ಫ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದರ ಬಗ್ಗೆ ಎಲ್ಲ ನಿಮ್ಗೆ ಇನ್ನು ಡೀಟೇಲಿಂಗ್ ಆಗಿ ಬೇಕಾಗಿದ್ದಲ್ಲಿ ನೀವು ನಮ್ಮ ಕ್ಲಾಸಸ್ ನ ಜಾಯಿನ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿ ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಬುಟಿಕ್ ಫಿನಿಶಿಂಗ್ ಅಲ್ಲೇ ನಿಮ್ಗೆ ಫಿನಿಶಿಂಗ್ಸ್ ನ ಹೇಳ್ಕೊಡ್ತೀವಿ. ಅಂಡ್ ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಗೆ ಪರ್ಫೆಕ್ಟ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಬರುತ್ತೆ. ಎನಿ ಸೈಜಸ್ 50+ ಸೈಜ್ ಇದ್ರೂ ಕೂಡ ಚೆಸ್ಟ್ ಸೈಜ್ ನೀವು ಮಾಡಬಹುದು. 28 ಇದ್ರೂ ಕೂಡ ನೀವು ಪರ್ಫೆಕ್ಟ್ ಆಗಿ ಮಾಡಬಹುದು. ನಮ್ಮ ಅಪ್ಕಮಿಂಗ್ ಬ್ಲೌಸ್ ಮೇಕಿಂಗ್ ಕೋರ್ಸ್ ಬಂದು ಜೂನ್ 10th ಇಂದ ಇದೆ. 10th to 20th 10 ಡೇಸ್ ಇರುತ್ತೆ. 10 ಡೇಸ್ ಅಲ್ಲಿ ನೀವು ಪ್ರೋ ಬ್ಲೌಸ್ ಮೇಕರ್ ಆಗ್ಬಹುದು. ಓಕೆ, ಸೊ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ಲೈನಿಂಗ್ ಅಟ್ಯಾಚ್ ಮಾಡೋದು ಹೇಗೆ ಮತ್ತೆ ಬೇರೆ ಪಾರ್ಟ್ ಗಳನ್ನೆಲ್ಲ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ.